ಭಾಳ ಸಾಲಿ ಕಲಿತಾರ, ರಾತ್ರಿನೂ ಓದ್ತಾರ, ಹಗಲಿನೂ ಓದ್ತಾರ, ಶಾಲೆಗೂ ಓದ್ತಾರ. ಓದಿ 99% ಮಾಡ್ತಾರ. ದೊಡ್ಡ ಇಂಜಿನಿಯರ್ ಆಗ್ತಾರ, ದೊಡ್ಡ ಡಾಕ್ಟರ್ ಆಗ್ತಾರ, ದೊಡ್ಡ IAS ಅಧಿಕಾರಿಗಳಾಗ್ತಾರ. IAS ಅಧಿಕಾರಿಗಳಾಗಿ ಇಂಜಿನಿಯರ್ಗಳಾಗಿ ಹೊರದೇಶಕ್ಕೆ ಹೋಗ್ತಾರ, ಜಪಾನಕ್ಕೆ ಹೋಗ್ತಾರ, ಜರ್ಮನ್ಗೆ ಹೋಗ್ತಾರ. ಹೋಗಿ ಅಲ್ಲೇ ಹೆಂಡತಿನ ಮಾಡಿಕೊಂಡು ಮಕ್ಕಳ ಹೆಂಡತಿ ಅಲ್ಲೇ ಉಳಿತಾರ. ಅವ್ವ ಅಪ್ಪ ಇಲ್ಲೇ ಉಳಿತಾವ. ಎಷ್ಟೋ ಅವ್ವ ಅಪ್ಪ ಏನಪ್ಪ ಅಂತಂದ್ರೆ ಮಕ್ಕಳು, ನೀವು ಚಿಕ್ಕೋಡಿಗೆ ಪ್ರಸಂಗ ಕೇಳಿರ್ಬೇಕು. ನಿಪ್ಪಾಣಿ ಎತ್ತಕ್ಕೊಂದು ಲಾಡ್ಜ್ದೊಳಗೆ ಒಬ್ಬ ಮುತ್ಯಾನ ಬಿಟ್ಟು ಹೋಗಿದ್ರು. 2 ಮಕ್ಕಳು ಏನು 3 ಮಂದಿ ಮಕ್ಕಳು ಇದ್ರು. ಪೇಪರ್ಗೆ ಬಂದಿತ್ತು ನೋಡಿ, ನೀವೆಲ್ಲ ನೋಡಿರಿ, ಅದನ್ನು ಕೇಳಿರಿ. ನಿಪ್ಪಾಣಿ ಒಳಗೆ ಹಾದಿಯೊಳಗೆ ಒಂದು ಯಾವುದೋ ಒಂದು ಲಾಡ್ಜ್ ಅದ, ಶಿವ ಯಾವುದೋ ಒಂದು ಲಾಡ್ಜ್ ಅದ ನೋಡ್ರಿ. ಅಲ್ಲಿ ಮಹಾರಾಷ್ಟ್ರದ ಅವ್ನು ಸಾದಾ ಮನುಷ್ಯ ಅಲ್ರಿ, ಮಂತ ಬಹುತೇಕ ಸ್ಟೇಟ್ ಬ್ಯಾಂಕಿನ ಮ್ಯಾನೇಜರು ಇನ್ನು ಜಡ್ಜು ಇದ್ದವ. ಅಂತಹ ದೊಡ್ಡ ಅಧಿಕಾರಿ ಅವ, ಸಾಕಷ್ಟು ಆಸ್ತಿ ಅದ. ಅವನ ಮಕ್ಕಳು ಒಬ್ಬರು ಜರ್ಮನ್ಕೋ ಎಲ್ಲೋ, ಇನ್ನೊಬ್ಬರು ಜಪಾನ್ಕೋ. ಒಬ್ಬ ಹೆಣ್ಣು ಮಗಳು, ಒಬ್ಬ ಗಂಡು ಮಗ. ಅವರಿಬ್ಬರಿಗೂ ಸಾಲಿ ಕಲಿಸಿ ದೊಡ್ಡ ನೌಕರಸ್ಥರನ್ನು ಮಾಡಿದ್ದ. ಅವರಿಬ್ಬರು ಏನಪ್ಪ ಅಂತಂದ್ರೆ ಹೊರದೇಶಕ್ಕೆ ಹೋಗಿ ಅಲ್ಲೇ ಸೆಟ್ಲ್ ಆಗಿ ಅಲ್ಲೇ ಹೆಂಡತಿ ಮಾಡಿಕೊಂಡು ಅಲ್ಲೇ ಗಂಡಗೆ ಮಾಡಿಕೊಂಡು ಅಲ್ಲೇ ಮಕ್ಕಳು ಹಡ್ದು ಆರಾಮಿದ್ರಲ್ಲೇ. ಇವ ದೊಡ್ಡ ಅಧಿಕಾರಿ ರಿಟೈರ್ಡ್ ಆದ ನಂತರ ಇವನು ಪಗಾರ ಬರ್ತಿತ್ತು, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಉಳ್ದ. ಹೆಂಡತಿ ಸತ್ತು ಹೋಗಿದ್ಲು. ಕೊನೆಗೇನಪ್ಪ ಅಂತಂದ್ರೆ ಅವನಿಗೆ ಸ್ವಲ್ಪ ಅರ್ಧಂಗಿ ಆಯಿತು. ಒಂದು ಕಾಲ, ಒಂದು ಕೈಯ ಒಬ್ಬರ ಎಲ್ಲ ಅರ್ಧಂಗಿ ವಾಯು ಹೊಡೆದೇನಪ್ಪ ಅಂತಂದ್ರೆ ಸುಮ್ಮನೆ ಮಲ್ಕೊಂಡು ಬಿಟ್ಟ. ಫೋನ್ ಹಚ್ಚಿದ್ರೆ ಅವ್ರು ಅಲ್ಲೇ ಊರಾಗ ಒಬ್ಬಗೆ ತಿಂಗಳ 10,000 ತಿಂಗಳ 20,000 ರೂಪಾಯಿ ಕೊಟ್ಟು ಒಬ್ಬನ ನೇಮಿಸಿದ್ರು ಅಪ್ಪನ ವ್ಯವಸ್ಥೆ ಮಾಡಕ್ಕೆ. ಅವ 1 ತಿಂಗಳು 2 ತಿಂಗಳು 1 ವರ್ಷ 2 ವರ್ಷ ಹಿಂಗೆಲ್ಲ ವ್ಯವಸ್ಥೆ ಮಾಡ್ಕೋತ ಬಂದ. ತಿಂಗಳ 20-30 ಸಾವಿರ ರೂಪಾಯಿ ಕೊಡ್ಬೇಕಲ್ರಿ ಅವಂಗ. ಅವ್ರಿಗೆ ಜಪಾನ್ದಾಗಿದ್ದ ಮಗನಿಗೆ ಎಷ್ಟು ಪೇಮೆಂಟ್ ಇತ್ತಂದ್ರೆ ಒಂದು ತಿಂಗಳಿಗೆ ಲಾಖ ರೂಪಾಯಿ ಪೇಮೆಂಟ್ ಇತ್ತು ರೀ. ಒಂದು ತಿಂಗಳಿಗೆ ಲಕ್ಷ ರೂಪಾಯಿ ಪೇಮೆಂಟ. ಅಷ್ಟು ಪೇಮೆಂಟ್ ಇದ್ದರೂ ತಿಂಗಳ ಅವ್ರು ಜಗಳಾಡ್ತಿದ್ರಂತಿಬ್ರು. ಈ ತಿಂಗಳು ನೀ ಕೊಡು ಪೇಮೆಂಟ್ ಅವನಿಗೆ, ಅಪ್ಪಗ ಸೇವಾ ಮಾಡವನಿಗೆ, ವ್ಯವಸ್ಥೆ ಮಾಡವನಿಗೆ ನೀ ಪೇಮೆಂಟ್ ಕೊಡಂತ ಇಬ್ಬರು ಜಗಳಾಡ್ತಿದ್ರಂತ. ಜಗಳಾಡಿ ಪೇಮೆಂಟ್ ಕೊಡೋದು ಬಿಟ್ರಂತ ಅವಂಗ. ಅದಕ್ಕರ ಪಾರ್ಶ್ವವಾಯು ಅರ್ಧಂಗಿ ಆಗ್ಯದ. ತಿನ್ನಾಕ ಬರಂಗಿಲ್ಲ, ಉಣ್ಣಾಕ ಬರಂಗಿಲ್ಲ, ಜಳಕ ಮಾಡಕ್ಕೆ ಬರಂಗಿಲ್ಲ, ಬಟ್ಟೆ ಹಾಕೊಳ್ಳೋಕೆ ಬರಂಗಿಲ್ಲ. ಇವೆಲ್ಲ ವ್ಯವಸ್ಥೆ ಮಾಡ್ತಿದ್ದ. ಅವರು ಪಗಾರ ಕೊಡೋದು ಬಿಟ್ಟರು ಅವ್ರು ಜಗಳಾಡಿ. ಅರೆ, ತಿಂಗಳಿಗೆ ಲಾಖ ರೂಪಾಯಿ ಅಂದ್ರೆ ವರ್ಷಕ್ಕೆ 10-12 ಲಾಖ ರೂಪಾಯಿ ಪಗಾರ ರೀ. ಅಪ್ಪನ ಸಲಾಗಿ ಬರೀ ತಿಂಗಳ 20,000 ರೂಪಾಯಿ ಕೊಡಕ್ಕೆ ಅಲ್ಲೇನಾಗತ್ತಿದ್ರು. ಜಗಳಾಡಿ ಬಿಟ್ಟರು. ಅವ 1 ತಿಂಗಳು 2 ತಿಂಗಳು 3 ತಿಂಗಳು ನೋಡಿದ. ಅವ ಪೇಮೆಂಟ್ ಬರ್ಲಾರಕ್ಕೆ, ಅಕೌಂಟಿಗೆ ಅವ್ರು ಪೇಮೆಂಟ್ ಹಾಕಲಾರಕ್ಕೆ ಅವ ಅಂದ, ಇನ್ನು ಸುಮ್ಮನೆ ಇವನು ಬಿಟ್ಟು ಬಿಡ್ಬೇಕಂತ ಹೇಳಿ ಕಾರ್ ಗಾಡಿ ಒಂದು ತೊಗೊಂಡು ಇಲ್ಲೇ ನಾಗರ ಮುನ್ನೊಳಗೆ ಎಲ್ಲೋ ಅವನು ತೋರಿಸ್ಕೊಂಬರ್ತಾನಂತ ಹೇಳಿ ತೋರಿಸ್ಕೊಂಬರಕ್ಕೆ ಬಂದು ಅಲ್ಲೆಟ್ಟು ತೋರಿಸ್ದಂಗೆ ಮಾಡಿ ಅದ ಹಾದ್ಯಾಗ ನಿಪ್ಪಾನಿದೇನು ಹೋಟೆಲ್ ಅದಲ್ಲ, ಲಾಡ್ಜ್ ಅದಲ್ಲ, ಅಲ್ಲಿ ರೂಮ್ನ್ಯಾಗ ಹಾಕಿ ಕಾರ್ ಗಾಡಿ ತೊಗೊಂಡು ಹೋಗಿಬಿಟ್ರಿ ಅವ. ಅದು 1 ದಿನ 2 ದಿನ 3 ದಿನ ಅಲ್ಲೇ ಬಿತ್ತರಿ, ಯಾರೂ ಇಲ್ಲ. ಹಿಂದುಗಡೆ ಅಲ್ಲಿರ್ತಕ್ಕಂಥವ್ರಿಗೆ PSIಗಳಿಗೆ ತಹಸೀಲ್ದಾರ್ಗೆ ಎಲ್ಲರಿಗೂ ಅವ್ರು ಫೋನ್ ಹಚ್ಚಿ ಕರೆಸಿ ಕೇಳಿದ್ರೆ ಯಾರು ಅಂತಂದಾಗ, ನಾ ಹಿಂಗದೀನಿ, ನಾ ಜಡ್ಜ್ ಅದೀನಿ, ನನ್ನ ಮಗ ಇಂಥ ಲಂಡನ್ದೊಳಗದಾನ, ನನ್ನ ಮಗ ಜರ್ಮನ್ದೊಳಗದಾನ, ನಂಬರ್ ಅದ ಏನು ಕೇಳಿದ್ರು ಅವರು. PSI ಆನಂತರ ತಹಸೀಲ್ದಾರರು ನಂಬರ್ ಅದೇನು ಅದರಿ ನಂಬರ್. ಫೋನ್ ಹಚ್ಚರ ಅಂದ ಕೂಡಲೇ ಮಗಳಿಗೆ ಫೋನ್ ಹಚ್ತಾರ, ನಿಮ್ಮ ಅಪ್ಪನಿಗೆ ಆರಾಮಿಲ್ಲ, ಯಾರೋ ಇಲ್ಲಿ ತಂದು ಬಿಟ್ಟಾರ, ಮತ್ತು ಬಹುತೇಕ ಇನ್ನು 1-2 ತಾಸಿನಾಗ ಸಾಯು ಪರಿಸ್ಥಿತಿ ಒಳಗದಾನವ, ಮತ್ತು ಹೆಂಗೆ ಮಾಡಿದ್ರಿ ಬರ್ರಿ ಅಂತಂದಾಗ ಮಗಳು ಏನು ಮಾತಾಡ್ಬೇಕ್ರಿ ಫೋನ್ಯಾಗ ಅವ್ರಿಗೆ? ಯಾರು ತಂದು ದವಾಖಾನಿಗೆ ಹಾಕ್ಯಾರ ಇಂಥವ್, ಅವನ್ನ ಕೇಳ್ರಿ. ಸತ್ರ ನಿಮಗೆ ಸಾಧ್ಯ ಆಕಿತ್ತಂದ್ರೆ ಮಣ್ಣು ಕೊಡ್ರಿ, ಇಲ್ಲ ಅಂದ್ರೆ ಎಲ್ಲರ ಓದು ಹೊರಗೆ ಹೋಗಿರಿ, ನಾಯಿ ನರಿ ತಿಂದು ಹೋಗೋಲಕ್ಕಂತ ತಿಳ್ಕೊಂಡು ಮಗ ಅಂದರು. ಹಡದ ಅಪ್ಪಗ, ಹಡದ ಅವ್ವಗ. ಇದನ್ನ ಕಟ್ಟು ಕಥೆಯಲ್ಲ, ಇದು ಸುಮ್ಮ ಒಂದು 4-5 ಸಾವಿರ ವರ್ಷ ಹಿಂದೆ ಆದದ್ದಲ್ಲ, ಮಹಾಭಾರತ ರಾಮಾಯಣ ಅಲ್ಲ. ಇದು ಯಾವಾಗ ಅಂತಂದ್ರೆ ಭಾಳ ಆದ್ರೆ 6 ತಿಂಗಳ ಹಿಂದೆ. ಇದು ನಮ್ಮ
ಜಿಲ್ಲೆಯೊಳಗೆ, ಬೆಳಗಾವಿ ಜಿಲ್ಲೆಯೊಳಗೆ ನಿಪ್ಪಾಣಿ ತಾಲೂಕದೊಳಗೆ ಆಗಿರ್ತಕ್ಕಂಥ ಘಟನೆ. ಎಷ್ಟೋ ಮಂದಿ ಪೊಲೀಸರು, PSIಗಳು ಕಡೆಗೆ ಪಂಚಾಯತ್ ಅವ್ರ ಮಣ್ಣು ಕೊಟ್ಟಾರ, ಪಂಚಾಯತಿ ಅವ್ರ ಮಣ್ಣು ಕೊಟ್ಟಾರ. ಅದಕ್ಕೆ ನಾ ಏನಂತೀನಿ ಅಂತಂದ್ರೆ, ತಾಯಂದಿರ, ನಿಮಗೆ ರೊಕ್ಕ ಗಳಿಸಕ್ಕೆ ಬೇಡ ಅನ್ನಂಗಿಲ್ಲ, ಹೊಲ ಗಳಿಸಕ್ಕೆ ಬೇಡ ಅನ್ನಂಗಿಲ್ಲ, ಮಕ್ಕಳಿಗೆ ಸಾಲಿ ಕಲಿಸಕ್ಕೆ ಬೇಡ ಅನ್ನಂಗಿಲ್ಲ, ಬೇಕಾದಂಗೆ ಸಾಲಿ ಕಲಿಸ್ರಿ. ಆದರೆ ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಅವರಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸ್ಬೇಕು. ನಿಮ್ಮ ಮಕ್ಕಳು ಸಾಲಿ ಕಲೀಲಿ ಬೇಡ ಅಂತ ಅರ್ಥ ಅಲ್ಲ, ಆದ್ರೆ ಸಂಸ್ಕೃತಿ ಸಂಸ್ಕಾರ ಕಲಿಬೇಕು. ನಮ್ಮೂರೊಳಗೆ ಹಿರಿಯರಂದ್ರೆ ಯಾರು, ಅವ್ವ ಅಂದ್ರೆ ಯಾರು, ಅಪ್ಪ ಅಂದ್ರೆ ಯಾರು, ಸಂಬಂಧಿಕರಂದ್ರೆ ಯಾರು, ಮನ್ಯಾಗ ಅತ್ತಿ ಮಾಡಂಗಿಲ್ಲ. ಆದ್ರೆ ತಾಯಿ ಗರ್ಭದೊಳಗೆ ಎಷ್ಟು ದಿವ್ಸ ಕೂತು ಬಂದಿರಿ ಅವ್ವ? 2 ದಿವ್ಸ ಕೂತು ಬಂದಿರಿ ತಾಯಿ ಗರ್ಭದೊಳಗೆ ಎಲ್ಲರೂ? 9 ತಿಂಗಳ. ಅದಕ್ಕೆ ಶ್ರೀಮನ್ ನಿಜಗುಂಡ್ರು ಶಿವಯೋಗಿಗಳು ಬರೀತಾರೆ ಏನಂತಂದ್ರೆ, ತಾಯ ಗರ್ಭದೊಳು ನಾನಿರ್ದ ವೇಳೆಯಲ್ಲಿ ಹೇಯದ ತಿಬಾದೆಗೆ ಮನಂ ನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತ ಕಿಂತು ಪರಮೊಟ್ಟಿರುವೆ ಆಯುಷ್ಯ ಮಿಹುದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರದನದಕ್ಕಿನ್ನುಪಾಯವೇ ಧರ್ಮವೆಂದು ನಿಜಗುಂಡ್ರು ಹೇಳ್ಯಾರ. ಕಾರಣ ಏನಂತಂದ್ರೆ, ತಾಯಿ ಗರ್ಭದೊಳಗಿದ್ದಾಗ ನಾವು ಪರಮಾತ್ಮನ ಕೈ ಮೇಲೆ ಕೈ ಹಾಕಿ ಆನೆ ಮಾಡಿ ಬಂದಿವಂತ. ಏನಂತಂದ್ರೆ, ಹೇ ಪರಮಾತ್ಮ, ಈ ತಾಯಿ ಗರ್ಭದಿಂದ ನನ್ನನ್ನು ಮೊದಲು ಹೊರಗೆ ಹಾಕು. ಯಾಕಂತಂದ್ರೆ ಇಲ್ಲಿ ಚಲೋ ವಾತಾವರಣ ಇಲ್ಲ. ತಾಯಿ ಗರ್ಭದೊಳಗೆ ಮೂತ್ರ, ಮಲ, ಮಾಂಸ, ಮಜ್ಜೆ ಇವೆಲ್ಲ ಅದಾವ ನೋಡ್ರಿ ಒಳಗ. ಅಲ್ಲೇ ಮಗ್ಗಲ ಕೂತಿರ್ತೀವ್ರಿ ನಾವು 9 ತಿಂಗಳು. ಇದ್ರ ಮಗ್ಗಲೇ ಹೊಟ್ಟ್ಯಾಗ ಅಲ್ಲೇ ಎಲ್ಲ 1, 2 ಎಲ್ಲ ಅಲ್ಲೇ ಬಾಜು. ಈಗ ನೀವು ಹಾದು ಬರುವಾಗ ಎಲ್ಲರ ಯಾವ್ದಾರ ಒಂದು ಹುಡುಗ ಈಗ ಕೂತಿರ್ತಾರ, ಚೀಚು ಏನು ಹುಡುಗರು ಇವು ಇಲ್ಲೇ ಮಾಡ್ತಾವ ನೋಡು ಹೊಲಸ ಅಂತೀರಿಲ್ರಿ. ಅವ್ನು ರೋಡ್ ದಂಡಿ ಕೂತಿರ್ತಾನೆ, ನೀ ರೋಡ್ ನಡವರ್ಕ್ ಹಾದು ಬರ್ತಿರ್ತಿ. ಆದರೂ ಅಲ್ಲಿ ಕೂತದ್ದು ಹುಡುಗಂದು ನೋಡಿ ಮೂಗು ಮುಚ್ಕೊಂಡು ಬರ್ತೀರಿ. 9 ತಿಂಗಳಾದ್ರ ಬಾಜುನೇ ಅಲ್ಲೇ 1, 2, 3, 4 ಎಲ್ಲ ಅಲ್ಲೇ ತಾಯಿ ಗರ್ಭದೊಳಗೆ. ಅದು ಜೈಲು ಶಿಕ್ಷಾ ಅಂತೀರಿ. ತಾಯಿ ಗರ್ಭ ಅಂದ್ರೆ ಜೈಲು ಶಿಕ್ಷಾ ಇದ್ದಂಗೆ. ಅದಕ್ಕೆ ಇನ್ನೊಮ್ಮೆ ಅಲ್ಲಿ ಬರಲಾರ್ದಂಗೆ ಮಾಡ್ಕೋಬೇಕಂತ ನಾವು ಇಲ್ಲಿ ಬಂದೀವಿ ಈ ಲೋಕಕ್ಕೆ. ತಾಯಿ ಗರ್ಭದೊಳಗೆ ಏನೇನದ ಅಂತಂದ್ರೆ, ಅಕ್ಕಮಾದೇವಿ ಹೇಳ್ತಾಳೆ, ಅಮೆದ್ಯದ ಹಡಿಕೆ, ಮೂತ್ರದ ಕುಡಿಕೆ, ಕೀವಿನ ಹಡಿಕೆ, ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನನ ಅರಿಮರುಳೆ. ಎರಡು ಚಂದ ಹೇಳ್ತಾಳೆ ಅಕ್ಕ ಮಹಾದೇವಿ. ಏನಂತಂದ್ರೆ, ಇದೆಲ್ಲ ಒಳಗದಪ್ಪ, ಒಮ್ಮೆ ಹೊರಗೆ ಬಂದ ನಂತರ ಏನು ಮಾಡು ಅಂತಂದ್ರೆ, ನೆನಸ ಪರಮಾತ್ಮನನ್ನು, ಧ್ಯಾನ ಮಾಡ ಭಗವಂತನನ್ನು. ಯಾಕಂದ್ರೆ ಕೊನೆಗೆ ನಮ್ಮ ಜೊತೆಗೆ ಯಾರು ಬರೋರು, ನಮ್ಮ ಕೈ ಹಿಡಿಯೋರು ಯಾರು ಅಂತಂದ್ರೆ ಆ ಪರಮಾತ್ಮ ಮಾತ್ರ ನಮ್ಮ ಜೊತೆಗೆ ಬರ್ತಾನೆ. ನಮ್ಮ ಪ್ರೀತಿಯ ಹೆಂಡತಿ ನಮ್ಮ ಜೊತೆ ಬರಂಗಿಲ್ಲ, ನಮ್ಮ ಪ್ರೀತಿಯ ಗಂಡ ನಮ್ಮ ಜೊತೆ ಬರಂಗಿಲ್ಲ, ನಮ್ಮ ಪ್ರೀತಿಯ ಆಸ್ತಿ ಅಂತಸ್ತು ಇವು ಯಾವೂ ನಮ್ಮ ಜೊತೆ ಬರಂಗಿಲ್ಲ. ನಮ್ಮ ಜೊತೆಗೆ ಬರೋದು ಯಾವುದು ಅಂತಂದ್ರೆ, ನಾವು ಮಾಡಿದ ಧರ್ಮ, ನಾವು ಮಾಡಿದ ಕರ್ಮ, ನಾವು ಮಾಡಿದ ಪುಣ್ಯ, ನಾವು ಮಾಡಿದ ಪಾಪ ಮಾತ್ರ ನಮ್ಮ ಜೊತೆಗೆ ಬರ್ತದಪ್ಪ. ಅದಕ್ಕೆ ಏನಂತಂದ್ರೆ, ನಾವು ಎಂಥದ್ದು ಗಳಿಸಬೇಕು ಅಂತಂದ್ರೆ ನಮ್ಮ ಜೊತೆಗೆ ಬರ್ತಕ್ಕಂಥದ್ದನ್ನು ಗಳಿಸಬೇಕು ತಾಯಂದಿರ. ಏನಂತಂದ್ರೆ ಪುಣ್ಯ ಗಳಿಸ್ಬೇಕು. ಪುಣ್ಯ ಅಂದ್ರೆ ನಿಮ್ಗೆ ಗೊತ್ತದ ರೀ? ಪುಣ್ಯ ಅಂದ್ರೆ ಏನು ರೀ? ಪುಣ್ಯ ಅಂದ್ರೆ ಏನು ರೀ ಸ್ವಾಮಿ? ಯಾರಿಗಾರ ಒಂದಿಟ್ಟು ಏನಾರ ಕೊಡುವುದು, ಯಾರಿಗಾರ ಒಂದಿಟ್ಟು ಏನಾರ ಕೊಡೋದು ಪುಣ್ಯನೋ, ಏನೋ ಕಸ್ಕೊಳ್ಳೋದು ಪುಣ್ಯನೋ? ಭಾಳ ಮಂದಿ ಇವತ್ತಿನ ಕಾಲದೊಳಗೆ ಕಸ್ಕೊಳ್ಳೋರು ಅದಾರ, ಕೊಡೋರು ಯಾರೂ ಇಲ್ಲ. ಕೊಡೋರು ಯಾರಾದರೂ ಇದ್ರೆ ಅದು ನಿಜವಾದ ದೇವರು ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ತಾಯಂದಿರ. ಕೊಡೋರು ಯಾರಾದರೂ ಇದ್ರೆ ನಿಜವಾಗಲು ಅವರು ದೇವರು ಅಂತಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ. ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ, ನಾವು ಒಂದು 15 ದಿನಗಳ ಪರ್ಯಂತರವಾಗಿ ಏನಂತಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಲಿಕ್ಕೆ, ನಮ್ಮ ಜನರಿಗೆ ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ, ನಮ್ಮ ಎಲ್ಲ ಮಕ್ಕಳನ್ನೂ ಕೂಡ ಧಾರ್ಮಿಕತೆಯೊಳಗೆ ನಾವು ಕರ್ಕೊಂಡು ಬರಬೇಕು. ನಾವೆಲ್ಲರೂ ಏನಪ್ಪ ಅಂತಂದ್ರೆ ಇವತ್ತಿನ ಕಾಲದೊಳಗೆ ಒಟ್ಟು ನಮ್ಮ ಮಕ್ಕಳು ಸಾಲಿ ಕಲಿಬೇಕು ರೀ, ನಮ್ಮ ಮಕ್ಕಳು ಒಟ್ಟು ದೊಡ್ಡ ಶಾಣ್ಯರ ಆಗ್ಬೇಕು ರೀ, ನಮ್ಮ ಮಕ್ಕಳು ದೊಡ್ಡ ಇಂಜಿನಿಯರ್ ಆಗ್ಬೇಕು ರೀ, ನಮ್ಮ ಮಕ್ಕಳು ದೊಡ್ಡ PSI ಆಗ್ಬೇಕು ರೀ. ಒಟ್ಟು ನಾವು ಇದನ್ನು ಮಾತಾಡ್ತೀವಿ. ಮನೆಗೆ ಹುಡುಗರು ಬಂದು ಅಂತಂದ್ರೆ, ಪುಸ್ತಕ ತಗೋ ಓದು. ಆ ಹುಡುಗ ಪುಸ್ತಕ ತೊಗೊಂಡು ಓದಿ 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 ಮತ್ತು ಊಟ ಮಾಡಿದ ಕೂಡಲೇ ಮತ್ತು ಪುಸ್ತಕ ತಗೋ, ಮತ್ತು ಓದೋದು, ಮತ್ತು ಸಾಲಿಗೆ ಹೋಗು. ಇದು
ಬರೀ ಸಾಲಿ ಕಲಿಯುವುದು ಅಷ್ಟೇ ಅಲ್ಲ ತಾಯಂದಿರ, ನೀವು ಅಂದಂಗ ಹ್ಞೂ ಅಂತ ಹುಡುಗರಿಗೂ ನಮ್ಮ ಧರ್ಮ, ನಮ್ಮ ರೈತರ ಸಂಪ್ರದಾಯ, ನಮ್ಮ ಕೃಷಿ ಪದ್ಧತಿ ಇದನ್ನೆಲ್ಲ ಕಲಿಸಿ ಮತ್ತೇನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸಾಲಿ ಕಲಿಸ್ರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಅನುಭವಿಸಿದ ದುಃಖ, ನಾವು ಎಷ್ಟು ಕಷ್ಟಪಟ್ಟಿವಲ್ಲ ಹಿಂದೆ, ಆ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದಂತ ನೀವು ಏನು ಮಾಡಕ್ಕೆ ಹೋಗ್ತೀರಿ? ಮಕ್ಕಳಿಗೆ ಚಲೋ ಬಟ್ಟೆ, ಚಲೋ ಊಟ, ಅವ್ರಿಗೆ ಬೇಡದಂಥ ಫೋನ, ಬೇಡದಂಥ ಕಾರ್ಗಡೆ, ಬೇಡದಂಥ ಸೈಕಲ್ ಮೋಟ್ರ, ಅದನ್ನೆಲ್ಲ ಕೊಟ್ಟು 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 ಏನು ಮಾಡ್ತೀರಿ ಅಂದ್ರೆ ಅವ ತನ್ನಷ್ಟಕ್ಕೆ ತಾನು ಏನಂತ ತಿಳ್ಕೊತಾನಂದ್ರೆ ನಾವು ದೊಡ್ಡ ಸಾಹುಕಾರ ಅದೀವಿ ಅಂತ ತಿಳ್ಕೊತಾನೆ. ಸಾಹುಕಾರ ಇರಲಿ ಬೇಡ ಅಂತ ಅರ್ಥಲ್ಲ, ಆದ್ರೆ ಆ ದುಡ್ಡನ್ನು ಗಳಿಸ್ಬೇಕಾದ್ರೆ ತಂದೆಗೆ ಎಷ್ಟು ಕಷ್ಟ ಆಗಿರ್ತದ, ಆ ದುಡ್ಡನ್ನು ಗಳಿಸ್ಬೇಕಾದ್ರೆ ತಾಯಿಗೆ ಎಷ್ಟು ಕಷ್ಟ ಆಗಿರ್ತದ. ಆ ದುಡ್ಡಿನ ಅರಿವು ನಮ್ಮ ಮಕ್ಕಳಿಗಾಗಬೇಕು, ನಮ್ಮ ಮಕ್ಕಳಿಗಾಗಬೇಕು. ಊರೊಳಗೆ ಹಿರಿಯರನ್ನು ನೋಡಿದರೆ ನಮ್ಮ ಮಕ್ಕಳು ಕೈ ಮುಗಿಬೇಕು, ಅವ್ರಿಗೆ ತಾಯಿ ತಂದೆಯನ್ನು ನೋಡಿದರೆ ಗೌರವಿಸ್ಬೇಕು ನಮ್ಮ ಮಕ್ಕಳು. ಇವತ್ತಿನ ವಾತಾವರಣ ಹಂಗಿಲ್ಲ. ಯಾರ ಹಿರಿಯರು ಬಂದರು ಅಂತಂದ್ರೆ ಯಾವ ಹುಡುಗರು ಹಿರಿಯರನ್ನು ನಮಸ್ಕಾರ ಮಾಡಕತ್ತಿಲ್ಲ. ಬೆಟ್ಟಾಗಿ ಅವ್ರಿಗೆ ಹಿಂದಿನ ವಾತಾವರಣ ಸ್ವಲ್ಪ ನೀವು ನೆನಪಿಸಿಕೊಂಡ್ರೆ ಹೆಂಗಂತಂದ್ರೆ ಮುಂಜಾನೆ ಎದ್ದು ಕೂಡಲೇ 6 ಗಂಟೆಗೆ 5 ಗಂಟೆಗೆ ಹೇಳ್ತಿದ್ರು ನಮ್ಮ ಹಿರಿಯರೆಲ್ಲ ಹಿಂದಿನ ಕಾಲದೊಳಗೆ. 5 ಗಂಟೆಗೆ ಎದ್ದು 6 ಗಂಟೆಗೆ ಎದ್ದು ಕೂಡಲೇ ಹೊರಗೆ ಬರ್ತಿದ್ರು. ಆಗಿನ ಕಾಲದೊಳಗೆ ಚರಿಗೆ ತೊಗೊಂಡು ಹೊರಗೆ ಹೋಗ್ಬೇಕು, ಹೌದಿಲ್ರಿ? ಈಗೆಲ್ಲ ಹೆಂಗೆ ಸಂಡಾಸ ಬಾತ್ರೂಮ್ ಇವೇನು ಇದ್ದಿದ್ದಿಲ್ಲ ಹಿಂದೆ. ಈಗ ಒಂದು 50 ವರ್ಷದಿಂದ ಮುಂಜಾನೆ ಎದ್ದು ಕೂಡಲೇ ಹಿರಿಯರೆಲ್ಲ ವಾಕಿಂಗು ಆಗಬೇಕು. ಮುಂಜಾನೆ ಎದ್ದು ಕೂಡಲೇ ಕೈಯಾಗ ಚರಿಗೆ ಹಿಡ್ಕೊಂಡು ತಂಬಿಗೆ ಹಿಡ್ಕೊಂಡು ಹೊಂಟ್ರು ಅಂತಂದ್ರೆ ಅದು ಹೆಂಗೆ ರೀ? ಹೋದವರು ಒಂದು 20 ಮಂದಿ ಹೊಳೆ ಬರ್ತಿದ್ರು, ಲಗುಟಿ ಎದ್ದವರು, ಲೇಟ್ ಮಾಡಿ ಎದ್ದವ್ರು ಒಂದು 20 ಮಂದಿ ಹೊಕ್ಕಿದ್ರು. ಹಂಗೆ ಬರೋದು ಹೋಗೋದು ಮಡ್ಡಿಗೆ, ಮತ್ತು ಬರುವಾಗ ಹೋಗುವಾಗ ಹೆಂಗಂತಂದ್ರೆ ನಮಸ್ಕಾರಿ ಕಾಕಾರ, ನಮಸ್ಕಾರಿ ಮಾಮ, ನಮಸ್ಕಾರಿ ಅಣ್ಣ, ನಮಸ್ಕಾರಿ ಮುತ್ಯ, ಈಗೆದ್ರಿ ಎದ್ರಿ. ಏನು ವಿಜೃಂಭಣೆ ಆವತ್ತಿನ ಕಾಲದೊಳಗೆ. ಈಗ ಯಾರು ಹೊರಗೆ ಹೋಗ್ತಾರ್ರಿ? ಎಲ್ಲ ಅಲ್ಲೇ, ಇದು ಅಲ್ಲೇ. ಆಗಿನ ಕಾಲದೊಳಗೆ ಮನ್ಯಾಗ ಊಟ ಮಾಡಿ ಹೊರಗೆ ಇದಕ್ಕೆ ಹೊಕ್ಕಿದ್ರಿ. ಆಗಿನ ಕಾಲದೊಳಗೆ ಮನ್ಯಾಗ ಊಟ ಮಾಡಿ ಹೊರಗೆ ಇದಕ್ಕೆ ಹೊಕ್ಕಿದ್ರು. ಈಗಿನ ಕಾಲದೊಳಗೆ ಹೊರಗೆ ಊಟ ಮಾಡಿ ಮನೆಗೆ ಇದಕ್ಕೆ ಬರ್ತಾರೆ. ಹೆಂಗಿರ್ಬೇಕು ನೋಡ್ರಿ. ಆಗೆಲ್ಲ ಹಂಗೆ ವಾತಾವರಣ ಇತ್ತು. ಮತ್ತು ಈಗ ಮಾಡಬಾರ್ದನ್ರಿ ಅಂದ್ರೆ ಈಗ ಅಷ್ಟೇ ಸತ್ಯದ. ಯಾಕಂದ್ರೆ ವಾತಾವರಣಕ್ಕೆ ತಕ್ಕಂಗೆ ನಾವು ಬದುಕಬೇಕು. ಆವತ್ತು ರೋಗ ಇದ್ದಿದ್ದಿಲ್ಲ, ಆವತ್ತು ಶುಗರ್ ಇದ್ದಿದ್ದಿಲ್ಲ, ಆವತ್ತು BP ಇದ್ದಿದ್ದಿಲ್ಲ, ಅವತ್ತು ಯಾವ ರೋಗಗಳು ಇದ್ದಿದ್ದಿಲ್ಲ. ಆದ್ರೆ ಇವತ್ತವೆಲ್ಲ ಇರೋದರಿಂದ ಪ್ರತಿಯೊಬ್ಬರ ಮನೆಯೊಳಗೆ ಇವತ್ತಿನ ಕಾಲದೊಳಗೆ ಏನದ ಅಂತಂದ್ರೆ ಸಂಡಾಸ ರೂಮ್ ಅಷ್ಟೇ ಅವಶ್ಯದ. ಪ್ರತಿಯೊಬ್ಬರೂ ಕಟ್ಟಬೇಕು. ನಾವು ಇವತ್ತಿನ ಕಾಲದೊಳಗೆ ಸಂಡಾಸ ರೂಮ್ ಕಟ್ಟಬಾರ್ದು ಅಂತಲ್ಲ, ಪ್ರತಿಯೊಬ್ಬರೂ ಕಟ್ಟಬೇಕು. ಆದ್ರೆ ಅವತ್ತು ಅದೊಂದು ಹಬ್ಬ. ಅವತ್ತಿನ ಕಾಲದೊಳಗೆ ಅದೊಂದು ಹಬ್ಬ. ಹುಡುಗರದು ನೋಡಿದ್ರೆ ಎಷ್ಟು ಹಿರಿಯರಿಗೆ ಗೌರವ ಕೊಡ್ತಿದ್ರು. ಟೆಪ್ಪಿಗೆ ಹಿರಿಯರನ್ನ ನೋಡಿದಾರೆ, ಪಟಕದ ಹಿರಿಯರನ್ನ ನೋಡಿದಾರೆ, ಊರಾಗ ಯಾರು ದೊಡ್ಡ ದೊಡ್ಡ ಲೀಡರ್ಗಳು ಹಿರಿಯರನ್ನ ನೋಡಿದ್ರೆ ಅಂಜೋಡಕ್ಕಿದ್ರು. ಯಾರು ತುಡುಗಿಲಿ ಒಬ್ಬರು ಬಿಡಿ ಸೇತ್ತಿದ್ರು ಅಂದ್ರೆ ಅದು ಎಲ್ಲರ ಒಬ್ಬರು ಬಿಡ್ರಿ ತುಡುಗಿಲಿ ಬಿಡಿ ಸೇತ್ತಿದ್ರು ಅಂತಂದ್ರೆ ಇಂಥವ್ರು ಹಿರಿಯರು ಬರಾಕತ್ತಾರಂದ್ರೆ ಗೊತ್ತಿಲ್ಲದ ಅಲ್ಲಿ ಅದನ್ನು ಹಿಂಗೆ ಬಿಡಿ ಒರೆಸಿ ಸಿಗರೇಟ್ ಒರೆಸಿ ಕಾಣ್ಲಾರ್ದಂಗೆ ಒಗೆದು ಹೊಗೆಯೆಲ್ಲ ಹಿಂಗೆ ಮಾಡ್ಕೊಂಡು ಮತ್ತು ದೂರ ಕೂತು ಮಾತಾಡೋದವ್ರು ಕೂಡ ನಾತು ಬರಬಾರ್ದಂತ. ಇವತ್ತು ಹಂಗದನ್ರಿ. ಬಿಡಿ ಸೇದಿ ಸಿಗರೇಟ್ ಸೇದಿ ನಮ್ಮ ಹಿರಿಯರ ಮೂತಿಗೆ ಊದುವಂಥವ್ರದಾರ ಇವತ್ತಿನ ಕಾಲದೊಳಗೆ. ಯಾರ ಹಿರಿಯರು ಎದುರಿಗೆ ಬಂದ್ರೆ ಅವರಿಗೆ ಗೌರವ ಕೊಡಂಗಿಲ್ಲ. ಸೈಕಲ್ ಮೋಟ್ರ್ ಮೇಲೆ ಬಂದ್ರೆ ನಮ್ಮ ಹಿರಿಯರನ್ನ ಅಂಜುವಾರ ಆಗಬೇಕು. ಅವ್ರು ಹೆಂಗೆ ಸೈಕಲ್ ಮೋಟ್ರ್ ಮ್ಯಾಗ ಹೊಕ್ಕಾರಂದ್ರೆ 30 ಹೊಂಟ್ರ 100, 120, 150 ಸೈಕಲ್ ಮೋಟ್ರ್ ಓಡಾಡ್ತಾವೆ. ಅಷ್ಟು ಸ್ಪೀಡ್ ಹೊಡಿತಾರೆ ನಮ್ಮ ಹುಡುಗರು ಇವತ್ತು. ಆದ್ರೆ ಅಷ್ಟು ಸ್ಪೀಡ್ ಹೊಡಿತಾರೆ. ಆದ್ರೆ ಮುಂದೆ ಹೋಗಿ ಏನಪ್ಪ ಅಂತಂದ್ರೆ ಯಾವುದೋ ಒಂದು ಟ್ರಕ್ಕಿಗೆ ಯಾವುದೋ ಒಂದು ಬಸ್ಸಿಗೆ ಗುದ್ದಿ ಹೆಂಗಂತಂದ್ರೆ ಸ್ಪಾಟ್ ಡೆತ್. ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಜೀವನದ ಕಿಮ್ಮತ್ತು ಗೊತ್ತಿಲ್ಲ, ಬದುಕಿನ ಬೆಲೆ ಗೊತ್ತಿಲ್ಲ. ಇವತ್ತಿನ ಕಾಲದೊಳಗೆ ಅವರಿಗೆ ಹಡ್ದ ಅವ್ವ ಅಪ್ಪಗೆ ಎಷ್ಟು ಮನಸ್ಸು ನೋಯಿಸ್ತಾರ.
ಮಗ ಸತ್ತರ ತಾಯಿ ತಂದೆಗೆ ಎಷ್ಟು ತ್ರಾಸ ಆಗ್ತದ, ಎಷ್ಟು ನೋವಾಗುತ್ತದೆ ಅನ್ನೋದು ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ, ಜೀವದ ಕಿಮ್ಮತ್ತನ್ನು ಗೊತ್ತಿಲ್ಲ ಅವರಿಗೆ. ಅದಕ್ಕೆ ನಾವು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಭಾಳ ದೊಡ್ಡ ಸಂದೇಶವನ್ನು ಕೊಡಬೇಕು. ಇವತ್ತಿನ ಕಾಲದೊಳಗೆ ಭಾಳ ದೊಡ್ಡ ಸಂಸ್ಕೃತಿಯನ್ನು ಹೇಳಬೇಕು ನಾವು ಇವತ್ತಿನ ಕಾಲದೊಳಗೆ. ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಹೆಣ್ಣು ಹುಡುಗರು ಕಾಲೇಜ್ಗೆ ಹೋಗುವಾಗ ಎಂಥ ಬಟ್ಟೆ ಹಾಕೋತಾರ, ಹಣೆ ಮೇಲೆ ವಿಭೂತಿ ಹಚ್ಕೋತಾರ ಇಲ್ಲ, ಹಣೆ ಮೇಲೆ ಕುಂಕುಮ ಹಚ್ಕೋತಾರ ಇಲ್ಲ. ನಾವು ನೋಡಬೇಕಲ್ಲ, ನಮ್ಮ ಸಂಸ್ಕೃತಿ ಅದಲ್ಲ, ಅದು ನಮ್ಮ ಪರಂಪರೆ ಅದಲ್ಲ. ನೀವೆಲ್ಲ ನೋಡ್ತೀರಿ, ಇವತ್ತು ಆಜು ಬಾಜು ಎಲ್ಲ ಅದಾರ ಇವತ್ತಿನ ಕಾಲದೊಳಗೆ, ಅವ್ರನ್ನೆಲ್ಲ ನಾವು ನೋಡ್ತೀವಲ್ಲ. ನೋಡಿಯೂ ಕೂಡ ಏನಪ್ಪ ಅಂತಂದ್ರೆ ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಮುಂದೆ ಗತಿ ಹೆಂಗದ ತಾಯಂದಿರ? ಏನೋ ಪರಮಾತ್ಮ ಈ ಮನುಷ್ಯ ದೇಹವನ್ನು ಕೊಟ್ಟಾನಲ್ಲ, ಮನುಷ್ಯ ದೇಹವನ್ನು ಕೊಟ್ಟಾನಂತಂದ್ರೆ ಈ ಮನುಷ್ಯ ದೇಹದ ಸಾರ್ಥಕತೆಯನ್ನು ನಾವು ಮಾಡಿಕೊಳ್ಳಬೇಕಾಗಿತ್ತು. ಅಂತಂದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಈ ಸಂಸ್ಕೃತಿ, ಸಂಸ್ಕಾರ, ಧಾರ್ಮಿಕತೆಯನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ನಿಮ್ಗೆ ಗೊತ್ತಿರಬೇಕು, ಮುಂದಿನ ದಿನಮಾನದೊಳಗೆ ಇದೆಲ್ಲ ನಾಶ ಆಗಿ ಹೋಗ್ತದ ರೀ. ಈಗ ಭೀಮಶಪ್ಪಣ್ಣ ಅವ್ರು ಹೇಳಿದರು ಏನಂತಂದ್ರೆ, ನಾವು ಸಣ್ಣ ಸಣ್ಣ ಹಳ್ಳಿಯೊಳಗೆ ಶ್ರಾವಣ ತಿಂಗಳದೊಳಗೆ ಪ್ರವಚನ ಹಚ್ತಾರ್ರಿ. ನಮ್ಮ ಮೂಡಲಿಗೆ ಊರು ಭಾಳ ದೊಡ್ಡದದ. ಇಲ್ಲಿ ಶ್ರಾವಣ ತಿಂಗಳದೊಳಗೆ ಪ್ರವಚನ ಇಲ್ಲ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ನಮ್ಮೂರಿನ ಎಲ್ಲ ಯುವಕರು, ನಮ್ಮೂರಿನ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಬರಲಿ ಅನ್ನೋ ಉದ್ದೇಶಕ್ಕೆ ನಾವು ಶ್ರಾವಣ ತಿಂಗಳದೊಳಗೆ ಪ್ರವಚನವನ್ನು ಪ್ರಾರಂಭ ಮಾಡಿವ್ರಿ ಅಜ್ಜಾರ. ಅಷ್ಟೇ ಅಲ್ಲ, ಪ್ರವಚನ ಕೇಳಿ ಅವ್ರು ಇಲ್ಲೇ ಪ್ರಸಾದ ಮಾಡಿ ಹೋಗ್ಬೇಕು. ನೀವು ಮನೆಗೆ ಹೋಗಿ ಅಡುಗೆ ಮಾಡೋ ಅವಶ್ಯಕತೆನೇ ಇಲ್ಲರಿ. ಅವಶ್ಯಕತೆ ಅದೇನ್ರಿ? ನಾವಟ್ಟು ಉಂತೀವ್ರಿ ಸ್ವಾಮಿ, ಮತ್ತು ನಮ್ಮದು ಕೂತದಲ್ಲ ಅಲ್ಲಿ ಗಾಂಡ, ಅದು ನಮ್ಮ ದಾರಿ ಕಾಯ್ಕೋತ ಕೂತದ, ಮತ್ತು ಅದಕ್ಕಾರ ಹೋಗಿ ಮಾಡಬೇಕಲ್ರಿ. ಅದನ್ನು ಕರ್ಕೊಂಬರಿ ಇಲ್ಲಿ, ಅದು ಬರಂಗಿಲ್ರಿ. ಹಿಂಗೆ ಇರ್ತಾರೆ ಒಂದೊಂದು ಗಾಂಡುಗಳು. ಒಂದೊಂದು ಊರಾಗ ನೋಡ್ಬೇಕ್ರಿ, ಏನಂತಂದ್ರೆ ಯಾರೋ ವೀರಭದ್ರೇಶ್ವರ ದೇವಸ್ಥಾನದೊಳಗೆ ಪುರಾಣ ಹಚ್ಚಾರಂತ, ಪ್ರವಚನ ಚಾಲು ಮಾಡ್ಯಾರಂತ, ಭಾಳ ಚಲೋ ಹೇಳ್ತಾರಂತ, ನಾಟ ಹೋಗಿ ಬರ್ತೀನಿ ರೀ ಅಂತ ತಿಳ್ಕೊಂಡು ಹೆಣ್ಮಗಳು ಗಂಡಗೆ ಹೇಳಿದ್ಲು ಅಂತಂದ್ರೆ ಅವ ಗಂಡ ಅಂತಾನೆ, ಯಾರು ಬಂದಾರತ್ತ? ಯಾವ್ರವ ಸ್ವಾಮಿ? ಹಿಂಗೆ ಕೇಳಿದ್ರಿ, ಯಾವ್ರವ? ಹಿಂಗೆ ಬೆಳಗಲಿ ಸ್ವಾಮಿಗಳಂತ ಭಾಳ ಚಲೋ ಹೇಳ್ತಾರಂತ, ಒಂದು 10-15 ದಿವಸ ಪ್ರವಚನ ಅದ, ನಾ ಹೋಗಿ ಬರ್ತೀನಿ, ಇವತ್ತೇ ಚಾಲು ಆಗದ ಅಂದ ಕೂಡಲೇ ಆ ಊರೂರು ಹಂಗೆ ಹೇಳ್ಕೊತ ಹರಡ್ತಾವ. ಅವ್ರ ಕೆಲಸ ಏನದ? ಹಂಗೆ ಹೇಳ್ಕೊತ ಹೋಗ್ತಾವ, ಅವ್ರ ಕೆಲಸ ಇದೆ. ತಮಗ ಗೊತ್ತಿಲ್ಲ, ಇಲ್ಲಿ ನಮ್ಮ ಊರಿಗೆ ಬಂದಾವತ್ತು ಹೇಳಾಕ. ಹಿಂಗೆ ಅಂತಾನ್ರಿ ಅವ್ನು ನಿಮ್ಮ ಗಾಂಡ. ಸಂಕೊಂಡ್ರಿ ಇಲ್ಲಿ ಎಲ್ಲಿ ಮಳೆ ಬಂದದ, ಕತ್ತಲದ, ದೂರದ, ಹುಳ ಹೂಪುಡಿ, ಮತ್ತು ನಮ್ಗೆ ಮೂಲ ಆಗಕ್ಕೇನು ಸಂಕೊಂಡ್ರು. ಇವು ಗಾಂಡುಗಳು ಅಲ್ರಿ, ಇವು ಕೆಬ್ಬನ ಗುಂಡುಗಳಿವು. ಪುರಾಣ ಹೇಳಕ್ಕೆ ಬಂದಾನಂತ ಸ್ವಾಮಿ. ಏನು ಹೇಳ್ತಾನವ? ಅವನಿಗಿಂತ ಚಲೋ ನಾನು ಹೇಳ್ತಾನೆ ಕೊಂಡ್ರಿಲ್ಲ ತಾನಿವ. ಇವಿನ್ನು ಪುರಾಣ ಹೇಳವಕಿಗೆ, ಯಪ್ಪ ನಿನ್ನ ಪುರಾಣ 20 ವರ್ಷ ಕೇಳ್ಯಾಳಲ್ಲೋ ಮಾರಾಯ. ಏನು ಹೇಳ್ತಾನೆ ಕೊಂಡ್ರಿಲ್ಲ ಅಂತ ತಿಳ್ಕೊಂಡು. ಅವು ಗಾಂಡುಗಳು ಅಲ್ರಿ ಇವ, ಕೆಬ್ಬನ ಗುಂಡುಗಳು. ಕೆಬ್ಬನ ಗುಂಡ ನೀರಾಗ ಹೋಗೋದ್ರ ತೇಲ್ತಾವ್ರಿ, ಏನು ಮುಣುಗ್ತಾವ್ರಿ? ಕೆಬ್ಬನ ಗುಂಡ ನೀರಾಗ ಹೋಗಿದ್ರೆ ಮುಣುಗ್ತಾವ್ರಿ, ತೇಲ್ತಾವ್ರಿ? ಮುಣುಗ್ತಾವ್. ಮತ್ತು ಅವ್ರನ್ನ ಕಟ್ಕೊಂಡು ಬಿದ್ದರೆ ಮುಣುಗಿಸ್ತಾವು. ಮತ್ತು ನಾವು ಕಟ್ಕೊಂಡಿವ್ರಿ ಸ್ವಾಮಿ, ಹೆಂಗೆ ಮಾಡಬೇಕು? ಅವು ಕೆಬ್ಬನ ಗುಂಡ ತೇಲು ಹಂಗೆ ಮಾಡ್ಬೇಕ್ರಿ. ಅವ ಹೆಂಗೆ ತೇಲು ಹಂಗೆ ಮಾಡ್ಬೇಕಂದ್ರೆ ಈ ಇಟ ನೋಡ್ರಿ, ಕೆಬ್ಬನ ಗುಂಡು ಇರ್ತೈತೆ. ಇಟ ಕಾಳು ಕೆಬ್ಬನ ಗುಂಡಿತ್ತಂದ್ರೆ, ಕೆಬ್ಬನಿತ್ತು ಅಂತಂದ್ರೆ ಅದನ್ನ ಏನು ಮಾಡ್ಬೇಕಂದ್ರೆ ಒಲ್ಯಾಗ ಕೆಂಪಗಾಗುವಂಗೆ ಕಾಸ್ಬೇಕ್ರಿ. ಕೆಬ್ಬನ ಗುಂಡಾರ ಮತ್ತು ನೀವು ಗಂಡನ ಅಂದಿರಿ, ಅದನ್ನೆಲ್ಲರ ಕಾಶಿಗಿಸಿರಿ, ಅದನ್ನ ಅಲ್ಲ ನಾ ಹೇಳೋದು. ಉದಾಹರಣೆ ಅಟ್ಟ. ಏನು? ಕೆಬ್ಬನ ಗುಂಡ ಅದನ್ನು ಬೆಂಕಿಯಾಗ ಕಾಶಿ ಕೆಂಪಗಾಗುವಂಗೆ ಕಾಶಿ ಅದು ಕೆಂಡದಗತ್ತೆ ಕೆಂಪಗ ಆತಿಲ್ರಿ. ಒಂದು ದೊಡ್ಡ ಸುತ್ತಿಗೆ ತೊಗೊಂಡು ದಾನ ಬಡಿದು ಅದನ್ನು ಕೆಬ್ಬನ ಗುಂಡಾರ. ಮತ್ತು ಅವನು ತೆಲಿಗೆ ಬಡಿದಿರಿ. ಮತ್ತು ಕೆಬ್ಬನ ಗುಂಡ ಅದನ್ನು ಬಡದ ದ್ವಾಡ್ದು ಮಾಡಿ ಅದನ್ನು ಹಿಂಗೆ ರೌಂಡ್ ಚಂಡಿನಗತೆ ಮಾಡಿ ಒಳಗೆ ಪಳ್ಳು ಮಾಡಿ ಹಿಂಗೆ ಕೂಡಿಸಿ ಸ್ವಲ್ಪ ವೇಲ್ಡ್ ಮಾಡಿರಂತಂದ್ರೆ, ಚೆಂಡಿನಗತೆ ಒಳಗೆ ಪಳ್ಳು ಮಾಡಿ ಮ್ಯಾಲೆ ಹಿಂಗೆ ಕೂಡಿಸಿ ಅದನ್ನು ವೇಲ್ಡ್ ಮಾಡಿ ನೀರಾಗಿ ಒಗದ್ರಿ ಅಂದ್ರೆ ತೇಲ್ತದ್ರಿ ಮುಣುಗ್ತದ್ರಿ? ತೇಲ್ತದ್ರಿ ಮುಣುಗ್ತದ್ರಿ? ತೇಲ್ತದ್ರಿ.
ನಡಬರ್ಕ ಪಳ್ಳು ಮಾಡಿ ಗುಂಡು ಮಾಡಿ ಹೋಗಿದ್ರೆ ತೇಲ್ತದ. ಹಂಗೆ ಕೆಬ್ಬನ ಗುಂಡ ಹೆಂಗೆ ಕಾಶ ಧಾನ್ಯ ಬಡದ್ರ ಅದು ಹಂಗಾಗತ್ತಲ್ಲ, ಇದನ್ನು ಹಂಗೆ ಮಾಡ್ಬೇಕ್ರಿ. ಮತ್ತು ಇದನ್ನೇ ಅದರಲ್ಲೇ ಹೊಡಿಬೇಕ್ರಿ ಸ್ವಾಮಿ ಅಂದಿರಿ. ಇದ್ರ ತಲೆಯಾಗ ಗಂಡನ ತಲೆಯಾಗ ಹೆಂಗೆ ಹೊಡಿಬೇಕಂದ್ರೆ, ಈಗ ನೀವು ಕೇಳ್ತಿರಲ್ಲ ಪ್ರವಚನ ಕೇಳಿ ಮನೆಗೆ ಹೋಗಿ ಅವ್ಗೆ ಊಟ ಕೊಟ್ಟಗೋತ ಹೇಳೋದು ಏನು, ಸ್ವಾಮಿಗಳು ಬಂದಿದ್ರಿ, ಹಿಂಗೆ ಹೇಳಿದ್ರಿ, ಬಸವಣ್ಣವ್ರು ಹೇಳಿದ್ರಿ, ಪಂಡ್ರಾಪುರದ್ದು ಹೇಳಿದ್ರಿ, ಆನಂತರ ಮಕ್ಕಳಿಗೆ ಸಂಸ್ಕಾರ ಕೊಡ್ಬೇಕಂತ ಹೇಳಿದ್ರಿ, ಗಂಡಗೆ ಹಿಂಗೆ ಮಾಡ್ಬೇಕಂತ ಹೇಳಿದ್ರಿ ಅಂತ ಇದನ್ನೆಲ್ಲ ನೀವು ಹೇಳ್ತಿರಲ್ಲ. ಇದನ್ನು ಹೇಳಿ 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 ಇದು ಅವನ ತಲೆಯಾಗ ದಾನ ಬಡ್ದಂಗ. ಇದು ಗಂಡಗ ಹಾದ ಕೂಡ ಇದನ್ನು ಹೇಳೋದು. ಇದನ್ನು ಹೇಳಿ ಹೇಳಿ ಇದನ್ನು ಹೇಳಿ ನೀವು ಅವ ಇಡು ಚಂದ ಹೇಳ್ತಾನೆ, ಸ್ವಾಮಿ ನಡಿ ಹಂಗಾರೆ ನಾನು ಒಂದು ದಿವ್ಸ ಬರ್ತಾನೆ ಅಂತೇಳಿ ಬಂದೇ ಬಿಡ್ತಾನವ. ಒಮ್ಮೆ ಬಂದು ಇಲ್ಲಿ ಕುಂತ ಅತಿಂದ ಸಣ್ಣಂಗೆ ಚಾಲು ಆಗ್ತದೆ. ಯವ್ವ ಆಧ್ಯಾತ್ಮ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ಮನ್ಯಾನ ಕುಟುಂಬದವ್ರೆಲ್ಲರೂ ಕೂಡ ಆಧ್ಯಾತ್ಮ ಮಾಡಬೇಕು. ಬರೀ ಒಬ್ರು ಆಕೆ ಪುರಾಣಕ್ಕೆ ಹೋಗ್ಯಾಳ ಪ್ರವಚನಕ್ಕೆ ಆಯ್ತು, ನಾವು ಹಂಗಲ್ಲ. ಪುರಾಣ ಪ್ರವಚನ ಕೇಳಕ್ಕೆ ದೇವರಿಗೆ ಗಂಡನೂ ಬರಲಿ, ಹೆಂಡತಿನೂ ಬರಲಿ, ಮಕ್ಕಳು ಬರಲಿ, ಮನ್ಯಾಗ ಅಣ್ಣತಮ್ಮರು ಸ್ವಸ್ಥರು ಎಲ್ಲರೂ ಬರ್ರಿ. ಎಲ್ಲರೂ ಬಂದ ಇದನ್ನು ಕೇಳಬೇಕು, ಇದನ್ನು ಆಚರಣೆ ಮಾಡಬೇಕು. ಬರೀ ಗಂಡಗಟ್ಟ, ಬರೀ ಹೆಂಡತಿಗಟ್ಟ, ಬರೀ ಮಕ್ಕಳಿಗಷ್ಟ ಸೀಮಿತ ಅಲ್ಲ, ಪ್ರತಿಯೊಬ್ಬರೂ ಬಂದು ಕೇಳಬೇಕು. ಇದನ್ನು ಕೇಳೋದ್ರಿಂದ ಏನಾಗ್ತದೆ ಅಂತಂದ್ರೆ ಯವ್ವ ಮಾನಸಿಕ ನೆಮ್ಮದಿ ಸಿಗ್ತದ, ಮಾನಸಿಕ ನೆಮ್ಮದಿ ಸಿಗ್ತದ. ಕುಡಿಯೋ ಗಂಡಿದ್ದಂತಂದ್ರೆ ಕುಡಿಯೋದು ಬಿಡ್ತಾನ. ಮತ್ತು ತಾಯಂದಿರೇನಾದರೂ ಇದ್ರೆ ಅವರೆಲ್ಲ ಒಳ್ಳೆಯವರಾಗ್ತಾರ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರ್ತದೆ. ನಿಮ್ಮ ಮನ್ಯಾಗ ಹೆಣ್ಣು ಮಕ್ಕಳಿದ್ದು ಅಂತಂದ್ರೆ ಅವ್ರಿಗೂ ಎಲ್ಲ ಸಂಸ್ಕಾರ ಬರ್ತದೆ. ಇವತ್ತಿನ ಕಾಲಮಾನದೊಳಗೆ ಭಾಳಷ್ಟು ಪರಿಸ್ಥಿತಿ ಭಾಳ ಸಮಸ್ಯೆಯೊಳಗದ. ಅದೆಲ್ಲ ಸುಧಾರಣೆ ಆಗಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದೇ ಉದಾಹರಣೆ, ಒಂದೇ ಕಾರಣ ಏನಂತಂದ್ರೆ ಅದು ಧಾರ್ಮಿಕತೆ. ಅದು ಏನಪ್ಪ ಅಂತಂದ್ರೆ ಧಾರ್ಮಿಕತೆ, ಅಧ್ಯಾತ್ಮ ಮಾತ್ರದ ತಾಯಂದಿರ. ಅದಕ್ಕೆ ನೀವೇನಪ್ಪ ಅಂತಂದ್ರೆ ಪ್ರತಿನಿತ್ಯ 15 ದಿನಗಳ ಪರ್ಯಂತರವಾಗಿ ಇಲ್ಲಿ ಪ್ರವಚನ ಪ್ರಾರಂಭ ಆಗ್ತದೆ. ವಿಶೇಷವಾಗಿ ಬರೀ ಅದ ರೀ ಕರೆ ಕಾಲ ಹಿಡ್ದವ ನೋಡ್ರಿ. ಯಮ ಮೊದಲು ಕಾಲ ಹಿಡಿತಾನತ್ರಿ, ಅವ ಕಾಲು ಹಿಡ್ಕೊಂಡು ಚಾಲು ಮಾಡ್ತಾನತ್ರಿ ಸಣ್ಣಂಗೆ. ಕಾರಣ ಏನು ಅಂತಂದ್ರೆ ನಾವು ಏನು ಕುಂತಿರ್ತೀವಲ್ಲ, ಕುಂತಾಗನ ಮುಂದೇನಪ್ಪ ಅಂತಂದ್ರೆ ಅಟ ಕಾಲು ನುಸಾಗತ್ತಿದಂದ್ರೆ ಕಾಲು ಹಗಾರಕ್ಕೆ ಹಿಂಗೆ ಕೆಲವೊಂದು ಊರಾಗ ಮತ್ತು ನೀವೇನೋ ಪಾಡ್ರಿ ಭಾಳೋ ತಕ ಹೇಳ್ಕೊತ ಕೂತ್ರೆ ಮತ್ತು ನೋಡ್ತಾರೆ. ಒಂದು ಅರ್ಧ ತಾಸು ಆತಂದ್ರೆ ಕಾಲು ನುಸಾಗತ್ತಂದ್ರೆ ಈ ಕಾಲು ತೆಗೆದು ಇದ್ರ ಮ್ಯಾಗ ಇಡ್ತಾರೆ, ಈಚೆ ಕಡೆ ಕಾಲು ತೆಗೆದು ಈಚೆ ಕಡೆ ಇಡ್ತಾರೆ. ಸ್ವಾಮಿ ಆಟ ಸರಳ ಸಾಟ್ನ ಬಿಡಲಿಲ್ಲ ಅಂತಂದ್ರೆ ಮತ್ತು ಹಗಾರಕ್ಕೆ ಕಾಲು ಸಡ್ಲ್ ಮಾಡಿಕೊಂಡಿರ್ತಾರೆ. ಮತ್ತು ಬಿಡಲಿಲ್ಲ ಅಂದ್ರೆ ಸ್ವಾಮಿ ಕಡೆ ಹಿಂಗೆ ಕಾಲು ಮಾಡಿ ಕೂತು ಬಿಡ್ತಾರೆ, ಸ್ವಾಮಿ ಕಡೆ ಹಿಂಗೆ ಕಾಲು ಮಾಡಿ ಕೂತು ಬಿಡ್ತಾರೆ. ಒಂದೊಂದು ಊರಾಗ ಹಂಗೆ ಮಾಡ್ತಾವ. ಯಾಕಂದ್ರೆ ನಿಮಗೆ ಕುಂಡ್ರಾಕಾಗಂಗಿಲ್ಲ. ಬರೇ 3 ತಾಸು ಬಂದ್ರೆ ಈ ಮಹಾತ್ಮರ ಮಾತುಗಳು ಅಂತಂದ್ರೆ ನಮಗೆ ಬ್ಯಾಡ್ ನೋಡ್ರಿ. ಒಟ್ಟು ಅದೇ ಊರ ಈ ಯಾವ ಬಾಗಲ್ದಾಗ ಮಾತಾಡ್ಕೊತ ಕೊಂಡಿರ್ತಾರೆ ನೋಡ್ರಿ, ಯಾರ್ದಾರ ಮಂದಿದ ಮಾತಾಡೋದು, ಹೌದಿಲ್ಲ? ಹೊರಗೆ ಬಂದು ಕೂತರು ಒಂದೀಟು ಕೆಲಸ ಮುಗೀತು ಅಂತಂದ್ರೆ ನಮ್ಮ ಅವುಗಳು ಹಂಗೆ ಮಾತಾಡ್ಕೊತ ಕೊಂಡಿರೋದು. ಏನಂತಂದ್ರೆ ಭಾಗ ಒಂದು ಏನೋ ಹೇಳಕತ್ತಿರಲ್ಲ, ಏನಂತಕ್ಕಿದ್ದು ಭಾಗ ಒಂದು ಭಾಗವಂದು ಏನು ಮಾಡ್ತೀಯ ಯವ? ಈ ಕಲ್ಲವು ನಿಂದು ನೋಡ್ಕೊ, ಮೊದಲು ನಿಂದು ನೋಡು. ನಿನ್ನ ಬಾಳೆ ಹೆಂಗದ, ನಿನ್ನ ಗಂಡ ಹೆಂಗದಾನ, ನಿನ್ನ ಮಗ ಹೆಂಗದಾನ. ನಿನ್ನ ಮಗ ಸಾಲಿಗೆ ಹೋಗುವಲ್ಲ, ನಿನ್ನ ಮಗಳು ಸಾಲಿಗೆ ಹೋಗುವಳು, ನಿನ್ನ ಗಂಡ ಕುಡಿದು ಬಿಡುವಲ್ತು. ಇಟ್ಟೆಲ್ಲ ಮನ್ಯಾಗ ತೊಂದರೆ ಇದ್ದರು ಮತ್ತು ಭಾಗವಂದು ಏನಾಯ್ತು? ನಾವು ಇನ್ನೊಬ್ರದ್ದು ಮಾತಾಡೋದು ಬ್ಯಾಡ್ರಿ ಯವ. ಇನ್ನ ಟೈಮ್ ಉಳೀತು ಅಂದ್ರೆ ಕೆಲಸ ಮಾಡಿ, ಇನ್ನ ಟೈಮ್ ಉಳೀತು ಅಂತಂದ್ರೆ ಏನು ಮಾಡೋಣ ಅಂತಂದ್ರೆ ಜಗಲಿ ಮುಂದೆ ಬಂದು ಕುಂತ ಕಣ್ಣು ಮುಚ್ಚಿಕೊಂಡು ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ವೀರಭದ್ರೇಶ, ನಮಗಿಟ್ಟೆಲ್ಲ ಕೊಟ್ಟಿಯಪ್ಪ ಪರಮಾತ್ಮ ಅಂತ ತಿಳ್ಕೊಂಡ ಅವನೊಂದಿಟ್ಟು ಧ್ಯಾನ ಮಾಡೋಣ್ರಿ ಅವ. ನಾಮಸ್ಮರಣೆ ಮಾಡ್ಬೇಕು ಭಗವಂತಂದು. ನಾವೆಲ್ಲ ಎದಕ್ಕೆ ಹುಟ್ಟಿ ಬಂದೀವಿ ಅಂತ ತಿಳ್ಕೊಂಡಿರಿ? ಎದಕ್ಕೆ ಹುಟ್ಟಿ ಬಂದಿರಿ ಅವ? ಯಾಂಬಲ್ಪ ಮನ್ಯಾಗಿನವ್ರು ಹಡ್ದಾರ ನಾವು ಹುಟ್ಟೀವಿ. ಎದಕ್ಕಂದ್ರೆ ಗಂಡಗೆ ಮಾಡ್ಕೊಳಕ, ಹೆಂಡತಿಗೆ ಮಾಡ್ಕೊಳಕ, ಮಕ್ಕಳ ಹಡ್ಯಾಕ ನಾವು ಅದಕ್ಕೆ ಹುಟ್ಟಿ ಬಂದೀವಿ. ರೊಕ್ಕ ಗಳಸಾಕ, ಮನಿ ಗಳಸಾಕ, ಹೊಲ ಗಳಸಾಕ ನಾವು ಅದಕ್ಕೆ ಹುಟ್ಟಿ ಬಂದೀವಂತ ನೀವು ಅಂತೀರಿ ಅವ. ಪರಮಾತ್ಮ ಈ ಮಾನವ ಜನ್ಮವನ್ನು ಬರೀ ಗಂಡಗೆ ಮಾಡ್ಕೊಳಕ್ಕೆ ಕೊಟ್ಟಿಲ್ಲ, ಬರೀ ಹೆಂಡತಿಗೆ ಮಾಡ್ಕೊಳಕ್ಕೆ ಕೊಟ್ಟಿಲ್ಲ. ಮತ್ತು ಎದಕ್ಕೆ ಕೊಟ್ಟಾನಂತಂದ್ರೆ ಪರಮಾತ್ಮನನ್ನು ಧ್ಯಾನ ಮಾಡಿ, ಪರಮಾತ್ಮನ ಚಿಂತನೆಯನ್ನು ಮಾಡಿ ನೀವು ಪರಮಾತ್ಮನ ಸ್ವರೂಪಿ ಆಗಲೆಂತ ತಿಳ್ಕೊಂಡು ನಿಮ್ಮನ್ನು ಇಲ್ಲಿ ಕಳಿಸ್ಯಾನ.
ನೀವು ಮತ್ತು ಬರುವಾಗ ಹಾಗೆ ಬಂದಿಲ್ಲ, ಪರಮಾತ್ಮನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿರಿ. ಏನಂತ? ಹೇ ಪರಮಾತ್ಮ, ನನ್ನ ಇಲ್ಲಿಂದ ಹೊರಗೆ ಹಾಕು, ಹೊರಗೆ ಹಾಕಿದಿ ಅಂತಂದ್ರೆ ನಾನು ನಿನ್ನ ಧ್ಯಾನ ಮಾಡ್ತೇನೋ ಯಪ್ಪ, ನನ್ನ ತಾಯಿ ಗರ್ಭದೊಳಗಿಂದ ಹೊರಗೆ ಹಾಕಂತ ನೀವು ಎಲ್ಲರೂ ತಾಯಿ ಗರ್ಭದೊಳಗಿದ್ದಾಗ ದೇವ್ರ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿರಂತ ನೀವೆಲ್ಲ. ಯಾಕಂದ್ರೆ ತಾಯಿ ಗರ್ಭದೊಳಗೆ ಭಾಳ ತ್ರಾಸದ ನೋಡ್ರಿ. ಭಾಳ ಸಣ್ಣ ಜಾಗದಾಗ ಕುಂಡಿರ್ಬೇಕು. ಹೊಟ್ಟೆಗೆ ಕುಂತಿರ್ತೀವಲ್ಲ ನಾವೆಲ್ಲ, ತಾಯಿ ಹೊಟ್ಟೆಗೆ ಕುಂತಾಗ ಅಲ್ಲಿ ಹೆಂಗೆ ಕುಂಡಿರ್ಬೇಕು ಗೊತ್ತದ ರೀ? ಈ ಹೆಂಗೆ ಕೂತೀವಿ ಹಿಂಗೆ ಕುಂಡ್ರಕ್ಕೆ ಬರ್ತದೆ ಏನು ರೀ? ತಾಯಿ ಹೊಟ್ಟೆಗೆ ಬರಂಗಿಲ್ಲ. ಅಲ್ಲಿ ಹೆಂಗೆ ಕುಂಡಿರ್ಬೇಕಂದ್ರೆ ಕುಕ್ಕುಟ ಆಸನದೊಳಗೆ ಕುಂಡಿರ್ಬೇಕಂತ. ಕುಕ್ಕುಟ ಆಸನ ಅಂತಂದ್ರೆ ಏನು? ಇವೆರಡೂ ಕಾಲು ಮೊಣಕಾಲ ಮ್ಯಾಲ ಮಾಡಿ ಹಿಂಗೆ ಮುದ್ದಾಗಿ ಈ ಚೆಂಡು ತಂದ ಈ ಮೊಣಕಾಲ ಸಂಧ್ಯಾಗ ಕೈ ಸಂಧ್ಯಾಗ ಹಿಂಗೆ ತುರುಕಿ ರೌಂಡಾಗಿ ತತ್ತಿಗತೆ ಅಂಡಾಕಾರದೊಳಗೆ ಹಿಂಗೆ ಮುದ್ದಾಗಿ ಕೊಂಡಿರ್ಬೇಕಂತ. ನೀವೆಲ್ಲರ ಡಿಲೆವರಿ ಹಾಸ್ಪಿಟಲ್ಗೆ ಹೋದ್ರಿ ಅಂತಂದ್ರೆ, ಹೆರಿಗೆ ಆಸ್ಪತ್ರೆಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಸಣ್ಣ ಕೂಸುಗಳು ಚಿತ್ರ ಮಾಡಿರ್ತಾವೆ ನೋಡ್ರಿ. ಒಂದು ಸಣ್ಣದ ತತ್ತಿಗತೆ ರೌಂಡ್ ಮಾಡಿ ಆ ರೌಂಡ್ನಾಗ ಹಿಂಗೆ ಮಕ್ಕಳು ಸಣ್ಣ ಕೂಸಿನ ಚಿತ್ರ ಮಾಡಿರ್ತಾರಲ್ರಿ, ಕೂಸು ಹಂಗೆ ಇರ್ತಾವೆ ಒಳಗೆ ತಾಯಿ ಹೊಟ್ಯಾಗ. ಹೆಂಗಂತಂದ್ರೆ ಹಿಂಗೆ ಮುದ್ದಾಗಿ ಕುಂತಿರ್ತಾವೆ. ಹಂಗೆ 2 ದಿವ್ಸ ಕುಂಡಿರ್ಬೇಕ್ರಿ, 2 ದಿವ್ಸ ಕುಂಡಿರ್ಬೇಕ್ರಿ. ಗೊತ್ತರ ಅದ ಇಲ್ಲ ನಿಮಗೆ? ನೀವೇ ಹಡ್ದಿರಲ್ಲ ಎಲ್ಲಕ್ಕೂ. ಹಡ್ದವ್ರು ಯಾರು? ನೀವೇ ಹಡ್ದಿರಿ. 9 ತಿಂಗಳು ಒಳಗೆ ಕುಂಡಿರ್ಬೇಕ್ರಿ ತಾಯಿ ಗರ್ಭದೊಳಗೆ. ನಾವೆಲ್ಲ 8 ದಿವ್ಸ ಕೂತು ಬಂದೀವಿ ಅಂದ್ರೆ 9 ತಿಂಗಳು ಕೂತು ಬಂದೀವ್ರಿ. ಹೆಂಗೆ ಕೂತೀವಿ ಅಂದ್ರೆ ನೀವು ಹಿಂಗೆ ಮುದ್ದಾಗೆ ಕುಂತೀವಿ. ಮುದ್ದಾಗೆ ಕುಂತು 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 ಬೇಸರ ಬರ್ತದ, ಮನುಷ್ಯಾಗ ತ್ರಾಸ ಆಗತ್ತದ. ಈಗ ನೀವು ಹಿಂಗೆ ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ. ಈಗ ಯಾರು ಕುರ್ಚದ ಮ್ಯಾಗ ಕೂತಾರ, ಯಾರು ಕಟ್ಟಿ ಮ್ಯಾಗ ಕುಂತಾರ, ಯಾರು ಕೆಳಗೆ ಕುಂತೀರಿ, ಯಾರು ಚಪ್ಪಗಾಲ್ ಹಾಕಿರಿ, ಯಾರು ಕಾಲು ಮ್ಯಾಲೆ ಮಾಡ್ಕೊಂಡು ಕುಂತೀರಿ. ಹೌದಿಲ್ರಿ? ನಿಮಗೆ ಹೆಂಗೆ ಬೇಕು ಹಂಗೆ ಕೂತೀರಿ, ಚಪ್ಪಗಾಲ್ ಹಾಕೊಂಡು ಕೂತೀರಿ. ಹಿಂಗೆ ಎಟೋ ತಕ ಕುಂಡಿರ್ತೀರಿ. ಎಟೋ ತಕ ಕುಂಡ್ರು ಸ್ವಾಮಿ ನಿಂದು ಮುಗಿಸೋತಕ. ಮತ್ತು ನಾ ಮುಗಿಸಲಿಲ್ಲ ಅಂದ್ರೆ, ನೀ ಮುಗಿಸಲಿಲ್ಲ ಅಂದ್ರೆ ಬಿಡು, ನಮ್ಮ ಟೈಮ್ಗೆ ನಾವು ಎದ್ದು ಹೋಕ್ಕಿವು ಅಂತ ಪೈಕಿನಿ. ಮತ್ತು ನೀವು ಹೌದಿಲ್ರಿ? ಒಂದೊಂದು ಊರಾಗ ಲಗುಟ ಎದ್ದು ಹೋಗ್ತಾರೆ ರೀ. ಟೈಮ್ ಆಯಿತು ಅಂದ್ರೆ ಒಬ್ಬರು ಕುಂಡ್ರಂಗಿಲ್ಲ. ಇನ್ನು ಇಲ್ಲಿ ಮೂಡಲಿಗೆ ಹೆಂಗೋ ಏನೋ ನಮಗೂ ಏನೇ ಪಕ್ಕ ಗೊತ್ತಾಗಿಲ್ಲ. ಆ ದುಡ್ಡು ನಿಮ್ಮನ್ನು ಅದು ಧರ್ಮ ರೂಪದಿಂದ ಮ್ಯಾಲು ಒಯ್ತದ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಧರ್ಮದ ಜ್ಞಾನವನ್ನು ಕೊಡಬೇಕು, ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು, ನಿಮ್ಮ ಮಕ್ಕಳಿಗೆ ನಮ್ಮ ದೇಶದ ಇತಿಹಾಸವನ್ನು ಹೇಳಬೇಕು, ನಿಮ್ಮ ಮಕ್ಕಳಿಗೆ ನಮ್ಮ ದೇಶದ ಪರಂಪರೆಯನ್ನು ಹೇಳಬೇಕು. ಈಗೇನು ಪ್ರವಚನ ಚಾಲು ಆಗ್ಯದ, ಪ್ರತಿ ದಿವಸ ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ರಿ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ಯಾರಿಗೂ ದೇವರಂದ್ರೆ ಬೇಕಾಗಿಲ್ಲ, ಯಾರಿಗೂ ಜ್ಞಾನ ಅಂದ್ರೆ ಬೇಕಾಗಿಲ್ಲ, ಯಾರಿಗೂ ಪುರಾಣ ಪ್ರವಚನ ಅಂದ್ರೆ ಬೇಕಾಗಿಲ್ಲ. ಎಲ್ಲರಿಗೂ ಏನಪ್ಪ ಅಂತಂದ್ರೆ ಬರೀ ಬಾಹ್ಯ ಜಗತ್ತು, ಬಾಹ್ಯ ಜಗತ್ತು. ಯಾರಾದರೂ ಬೇರೆ ಇದು ಈಗ ನಮ್ಮ ಭೀಮಶಪ್ಪಣ್ಣವ್ರು ಹೇಳಿದ್ರಲ್ಲ, ಆಗಲೇ ಪ್ರಾಸ್ತಾವಿಕ ಮಾತಾಡುವಾಗ ಹೇಳಿದ್ರಲ್ಲ, ಬೇರೆ ಯಾರಾದರೂ ಇಲ್ಲಿ ಬಂದ್ರಂದ್ರೆ ಹೆಂಗೆ ಜನ ಕೂಡ್ತಾರಂದ್ರೆ ಜಾಗ ಹಿಡಿಸಲಾರ್ದಂಗೆ ಕೂಡ್ತಾರೆ ಇಲ್ಲಿ. ಹೌದಿಲ್ರಿ? ಧಾರಾವಾಹಿ ಅವ್ರು ಯಾರು ಬಂದ್ರಂದ್ರೆ, ಧಾರಾವಾಹಿ ಅವ್ರು ಯಾರು ಒಬ್ಬರು ಯಾವ್ಯಾವ ಅದಾವಲ್ರಿ ಧಾರಾವಾಹಿ ಅವು. ನೀವೆಲ್ಲ ಪುಣ್ಯವಂತರಿ ಮತ್ತೆಲ್ಲ ತಾಯಂದಿರು. ಯಾಕಂದ್ರೆ ಧಾರಾವಾಹಿ ನೋಡೋದು ಬಿಟ್ಟು ಬಂದವರೆಲ್ಲ. ಇದಕ್ಕಿಂತಲೂ ದೊಡ್ಡದು ಯಾವುದೂ ಇಲ್ರಿ ಅವ. ಧಾರಾವಾಹಿ ಟೈಮ್ಗೆ ಭಾಳ ಇರ್ತಾವೆ. ನಾವು ಅದಕ್ಕೆ ಅವ್ರಿಗೆ ಫೋನ್ ಹಚ್ಬೇಕತ್ತು ಮಾಡೀವಿ. ಏನ್ರಿ ಅಂತಂದ್ರೆ ಇದೊಂದು ತಿಂಗಳು ಧಾರಾವಾಹಿ ಬಂದ್ ಮಾಡ್ರೋ ಮಾರಾಯ. ಅವ್ರನ್ನ ಫೋನ್ ಹಚ್ಚಿ ನಾವು ಕೇಳಿದಾಗ ಇದೊಂದು ತಿಂಗಳು ಧಾರಾವಾಹಿ ಬಂದ್ ಮಾಡ್ರಪ್ಪ ಅಂದ ಕೂಡಲೇ ಅವ್ರಂದ್ರು ನಾವೆಲ್ಲ ಬಂದ್ ಮಾಡ್ತೀವ್ರಿ ಸ್ವಾಮಿ ಧಾರಾವಾಹಿ. ಆದ್ರೆ ಧಾರಾವಾಹಿ ಬಂದ್ ಮಾಡೋದ್ರಿಂದ ಕೆಲವೊಂದು ಮಂದಿ ಸಾಯ್ತತ್ ನೋಡ್ರಿ ಅಂದ್ರು ಅವರು. ಧಾರಾವಾಹಿ ಬಂದ್ ಮಾಡಿದ್ರೆ ಕೆಲವೊಂದು ಮಂದಿ ಸಾಯ್ತತ್ ನೋಡ್ರಿ, ಶ್ರಾವಣದಾಗ ಬರೀ ನೀವು ಮಣ್ಣು ಕೊಡಕ್ಕೆ ಅಡ್ಡಾಡೋದಾಗ್ತದ ಅಂದ್ರೆ ಅವರು. ಯಾಕ್ರಪ್ಪ ಅಂದ ಕೂಡಲೇ ಅಷ್ಟು ಧಾರಾವಾಹಿ ಮ್ಯಾಗ ಪ್ರೀತಿದಾರ್ರಿ ಮಂದಿ, ನಿಮ್ಮ ಪುರಾಣಕ್ಕೆ ಬರಂಗಿಲ್ಲ ಧಾರಾವಾಹಿಗೆ ಬರ್ತಾರ ಅಂದ ಕೂಡಲೇ ನಾ ಅವರಿಗೆ ಚಾಲೆಂಜ್ ಮಾಡೀನಿ. ಅವರಿಗೆ ಟಿ ವಿ ಅವರಿಗೆ ಧಾರಾವಾಹಿ ಅವರಿಗೆ ಚಾಲೆಂಜ್ ಮಾಡೀನಿ. ಏನಂತಂದ್ರೆ ನಾನು ಮೂಡಲಿಗೆ ಅಂತ ಒಂದು ನಗರಕ್ಕೆ ನಾನು ಪ್ರವಚನಕ್ಕೆ ಹೋಗ್ತೀನಿ. ಆದ್ರೆ ಆ ನಗರದೊಳಗೆ ಎಲ್ಲ ಮೂಡಲಿಗೆ ಊರವರು ತಾಯಂದಿರು ಆ ಧಾರಾವಾಹಿಯನ್ನು ಬಿಟ್ಟು ಪ್ರವಚನಕ್ಕೆ ಬರುವ ಎಂದಿರ. ಬಹುತೇಕ ನಿಮಗೆ ಗೊತ್ತದ, ಭಾರತ ದೇಶದ ಇತಿಹಾಸದೊಳಗೆ ಭಾರತ ದೇಶ ಇವತ್ತೂ ಕೂಡ ಇಡೀ ಜಗತ್ತಿಗೆ ಜಗದ್ಗುರು ಆಗಲಿಕ್ಕೆ ಕಾರಣ ಏನು ಅಂತಂದ್ರೆ ಬೇರೆ ಏನೂ ಇಲ್ಲ, ಅದು ಒಂದೇ ಕಾರಣ. ಯಾವುದು ಅಂತಂದ್ರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಪರಂಪರೆ.
ಈ ಭಾರತ ದೇಶದಲ್ಲಿರ್ತಕ್ಕಂಥ ಋಷಿಮುನಿಗಳ ಪರಂಪರೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ಮಹಾತ್ಮರ ಪರಂಪರೆ. ಆದ್ದರಿಂದ ನಮ್ಮ ಭಾರತ ದೇಶ ಯಾವುದರಿಂದ ಶ್ರೀಮಂತವಾಗ್ಯದ ಅಂತಂದ್ರೆ, ಇನ್ನುಳಿದ ದೇಶಗಳು ಭಾರತ ದೇಶದಲ್ಲಿ ನಾವು ನೋಡಿದರೆ, ಜಗತ್ತಿನ ಇನ್ನುಳಿದ ದೇಶಗಳನ್ನು ನೋಡಿದರೆ ಯಾವುದಕ್ಕೂ ಕೊರತೆ ಇಲ್ಲ. ಭಾಳಷ್ಟು ಶ್ರೀಮಂತ ರಾಷ್ಟ್ರಗಳದಾವ. ನಮ್ಮ ದೇಶ ಅಷ್ಟು ಶ್ರೀಮಂತ ರಾಷ್ಟ್ರ ಇರದೇ ಇದ್ದರೂ ಕೂಡ ಭಾರತ ದೇಶದವರು ಎಷ್ಟು ಸಂತೃಪ್ತಿಯಿಂದ ಬದುಕ್ಯಾರಂತಂದ್ರೆ, ಎಷ್ಟು ಸಮೃದ್ಧಿಯಿಂದ ಬದುಕ್ಯಾರಂತಂದ್ರೆ, ಎಷ್ಟು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಿದಾರಂತಂದ್ರೆ, ಇದೆಲ್ಲದಕ್ಕೂ ಕಾರಣ ಯಾವುದು ಅಂತಂದ್ರೆ ಒಂದೇ. ಅದು ಯಾವುದು ಅಂತಂದ್ರೆ ಆಧ್ಯಾತ್ಮಿಕ ಸಂಪತ್ತು, ಅದು ಜ್ಞಾನ ಸಂಪತ್ತು, ಅದು ಧಾರ್ಮಿಕತೆಯ ಸಂಪತ್ತು ನಮ್ಮ ದೇಶದಲ್ಲಿರೋದರಿಂದ ಇಲ್ಲಿರ್ತಕ್ಕಂಥ ಭಾರತೀಯರು ಎಲ್ಲರೂ ಸಂತೋಷದಿಂದ, ಸುಖದಿಂದ, ನೆಮ್ಮದಿಯಿಂದ ನೀವು ನಿದ್ರೆ ಮಾಡ್ತೀರಿ, ನೀವು ಆರಾಮದಿರಿ. ನೀವು ಹೊರದೇಶದಾಗ ನೋಡ್ರಿ, ಎಷ್ಟು ಯುದ್ಧ, ಎಷ್ಟು ಸುನಾಮಿಗಳು, ಎಷ್ಟು ಈ ಭೂಕಂಪಗಳು, ಇವೆಲ್ಲ ಆಗೋದರಿಂದ ಹೊರದೇಶದೊಳಗೆ ಒಂದಿಷ್ಟು ನೆಮ್ಮದಿಯಿಂದ ಇಲ್ಲ. ಯಾವಾಗ ಯಾವ ಸಮಯಕ್ಕೆ ಏನಾಗ್ತದ ಗೊತ್ತಿಲ್ಲ. ಆದರೆ ನಮ್ಮ ಭಾರತ ದೇಶದೊಳಗೆ ಎಲ್ಲ ರೀತಿಯಿಂದ ಸಮೃದ್ಧಿಯಿಂದ ನಾವು ಬದುಕಿದೀವಿ. ನಮಗೆ ಸಮುದ್ರದ ಅಲೆಗಳಿಂದ ಸುನಾಮಿಗಳಿಲ್ಲ. ಅಲ್ಲಿ ಆಗತಕ್ಕಂಥ ಭೂಕಂಪಗಳು ನಮ್ಮ ಭಾರತ ದೇಶದಲ್ಲಿಲ್ಲ. ಯುದ್ಧಗಳು ನಮ್ಮಲ್ಲಿಲ್ಲ. ನಾವು ಹೆಂಗಂತಂದ್ರೆ ಭಾಳಷ್ಟು ನೆಮ್ಮದಿಯಿಂದ ಬದುಕಿದ್ದೀವಲ್ಲ. ಇದೆಲ್ಲಕ್ಕೂ ಕಾರಣ ಏನಂತಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ದೈವಿ ಸಂಪತ್ತು. ನಮ್ಮ ದೇಶದಲ್ಲಿ ನೀವೆಲ್ಲ ಎಷ್ಟು ದೇವಸ್ಥಾನಗಳದಾವ, ಎಷ್ಟು ಮಠಗಳದಾವ, ಎಷ್ಟು ಮಹಾತ್ಮರು ಅದಾರ, ಎಷ್ಟು ಋಷಿಮುನಿಗಳದಾರ. ಇವರೆಲ್ಲ ಇರೋದರಿಂದ ನಮ್ಮ ಭಾರತ ದೇಶ ಹೆಂಗದ ಅಂತಂದ್ರೆ ಬಹಳಷ್ಟು ಶಾಂತಿಯಿಂದ, ಬಹಳಷ್ಟು ಸಮಾಧಾನದಿಂದ ನಮ್ಮ ದೇಶ ಅದ. ಕಾರಣ ಏನಂತಂದ್ರೆ ನಾವೇನಿದು ಶ್ರಾವಣ ತಿಂಗಳದೊಳಗೆ, ಅದರೊಳಗೆ ಭಕ್ತಿ ಮಾಡಲಿಕ್ಕೆ ಅತಿ ಹೆಚ್ಚು ಶ್ರೇಷ್ಠವಾಗಿರ್ತಕ್ಕಂಥ ಸಮಯ ಅಂತಂದ್ರೆ ಅದು ಶ್ರಾವಣ ತಿಂಗಳು. ಶ್ರಾವಣ ತಿಂಗಳದೊಳಗೆ ನೀವೆಲ್ಲ ಮನೆಯೊಳಗೆ ಗೌರಿ ಪೂಜಾ ಮಾಡ್ತೀರಿ. ಗೌರಿ ಪೂಜಾ ಹಿಡಿದಿರ್ತೀರಿಲ್ಲ, ಗೌರಿ ಪೂಜಾ ಹಿಡಿದಿರ್ತೀರಿ. ಆನಂತರ ಮುಂಜಾನೆ ಎದ್ದು ಕೂಡಲೇ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡ್ತೀರಿ. ಯಾಕಂತಂದ್ರೆ ಇದು ಶ್ರಾವಣ ತಿಂಗಳ ಅಂತಂದ್ರೆ ಬಹುತೇಕ ನಿಮ್ಗೆ ಗೊತ್ತಿರಬೇಕು, ಶ್ರವಣ ಮಾಡಲಿಕ್ಕೆ ಯೋಗ್ಯವಾಗಿರೋದರಿಂದ ಶ್ರಾವಣ ತಿಂಗಳ ಅಂತ ಕರೀತಾರೆ. ಇದು ಈ ತಿಂಗಳು ಕೇಳಲಿಕ್ಕೆ, ಉಪದೇಶಾಮೃತವನ್ನು ಕೇಳಲಿಕ್ಕೆ, ಗುರುಗಳನ್ನು ಕರೆಸಲಿಕ್ಕೆ ಇದು ಯೋಗ್ಯವಾಗಿರತಕ್ಕಂಥ ತಿಂಗಳು. ಈಗ ಯಾಕೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಶ್ರಾವಣದಾಗ ಪುರಾಣ ಪ್ರವಚನ ಕೇಳೋದು ಯಾಕೆ ಮಾಡ್ಯಾರಂತಂದ್ರೆ, ಈಗ ಖಾಲಿ ಇರ್ತದೆ ರೀ ಮಂದಿ. ಈಗ ಜಾಸ್ತಿ ಮಳೆ ಇರ್ತದೆ, ಹೊಲದಾಗ ಕೆಲಸ ಇರಂಗಿಲ್ಲ, ಬಿತ್ತೋದು ಮುಗಿದಿರ್ತದ, ಎಲ್ಲ ಖಾಲಿ ಇರ್ತದ ಮಂದಿ. ಅದಕ್ಕೆ ಈಗೇನಪ್ಪ ಅಂತಂದ್ರೆ ಇದೊಂದು ತಿಂಗಳು ನಾವೆಲ್ಲರೂ ಭಗವಂತನ ಧ್ಯಾನ ಮಾಡೋಣ, ಇದೊಂದು ತಿಂಗಳು ಎಲ್ಲರೂ ಪರಮಾತ್ಮನ ಧ್ಯಾನ ಮಾಡೋಣ, ಇದೊಂದು ತಿಂಗಳು ಎಲ್ಲರೂ ಪುರಾಣ ಪ್ರವಚನವನ್ನು ಕೇಳೋಣ ಅಂತ ತಿಳ್ಕೊಂಡ ಒಂದು ತಿಂಗಳ ಶ್ರಾವಣ ಶ್ರವಣ ಮಾಡಲಿಕ್ಕೆ ಯೋಗ್ಯ. ನಾವು ಈ ಒಂದು ತಿಂಗಳದೊಳಗೆ ಪುರಾಣ ಪ್ರವಚನವನ್ನು ಕೇಳಬೇಕು. ಅದರ ಜೊತೆಗೆ ನಮ್ಮ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಇದರಿಂದ ಏನು ಲಾಭ ಅಂತ ಕೇಳ್ಬೋದು ನೀವು. ಬಹುತೇಕ ನಿಮ್ಗೆ ಗೊತ್ತಿರಬೇಕು, ಪ್ರತಿಯೊಬ್ಬ ಮನುಷ್ಯ ಏನು ಮಾಡ್ತಾನಂತಂದ್ರೆ ಒಟ್ಟು ಲಾಭಕ್ಕಾಗೆ ಗಂಟು ಬಿದ್ದೀವಿ ನಾವೆಲ್ಲ. ಒಟ್ಟು ರೊಕ್ಕ ಗಳಿಸ್ಬೇಕು. ಅದು ಯಾವುದೇ ಮಾರ್ಗದಿಂದ ಇರಲಿ, ಅದು ಅನ್ಯಾಯದಿಂದರ ಇರಲಿ ಅಥವಾ ಅಧರ್ಮದಿಂದರ ಇರಲಿ ಅಥವಾ ಯಾವುದೇ ರೀತಿಯಿಂದ ಇರಲಿ, ಒಟ್ಟು ನಮಗೆ ಏನಪ್ಪ ಅಂತಂದ್ರೆ ಇವತ್ತಿನ ದಿನಮಾನದೊಳಗೆ ದುಡ್ಡು ಬೇಕು, ಒಟ್ಟು ಲಾಭ ಆಗಬೇಕು. ಅದಕ್ಕೆ ನಾವು ಗಂಟು ಬಿದ್ದೀವಿ. ಮಾಡಬಾರ್ದು ಅಂತ ಅರ್ಥ ಅಲ್ಲ, ದುಡ್ಡು ಮಾಡಬಾರ್ದು ಅಂತ ಅರ್ಥ ಅಲ್ಲ. ದುಡ್ಡು ಮಾಡಬೇಕು, ದುಡ್ಡು ಗಳಿಸ್ಬೇಕು. ಇವತ್ತಿನ ದಿನಮಾನದೊಳಗೆ ಯಾರ ಹತ್ತಿರ ದುಡ್ಡದ ಅವರಿಗೆ ಯಾರು ಬೇಕಾದವ್ರು ನೋಡ್ರಿ, ನಮಸ್ಕಾರಿ ಸಾವುಕಾರ, ನಮಸ್ಕಾರಿ ಗೌಡ್ರ, ನಮಸ್ಕಾರಿ ಅಣ್ಣಾರ ಅಂತಾರೆ. ಯಾರಿಗೆ? ಯಾರತ್ತಕ್ಕೆ ರೊಕ್ಕ ಅದ, ಯಾರತ್ತಕ್ಕೆ ಅಧಿಕಾರ ಅದ, ಯಾರ ಸಾವುಕಾರ ಅದಾರ ಅವ್ರಿಗೆ ಮಾತ್ರ ದುಡ್ಡು ಗಳಿಸ್ಬೇಕು. ಗಳಿಸಬಾರ್ದಂತ ಅರ್ಥ ಅಲ್ಲ. ಆದರೆ ನಾವು ಒಂದೀಟು ಏನಪ್ಪ ಅಂತಂದ್ರೆ ನ್ಯಾಯ ಮಾರ್ಗದಿಂದ ದುಡ್ಡನ್ನು ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಏನ್ರಿ? ನ್ಯಾಯ ಮಾರ್ಗದಿಂದ ದುಡ್ಡನ್ನು ಗಳಿಸಬೇಕು. ಗಳಿಸಿದ ದುಡ್ಡನ್ನು ಒಂದಿಟ್ಟು ಬಳಸಕ್ಕನು ಕಲ್ಕೋಬೇಕು.
ಬರೀ ಗ್ವಾಳೆ ಹಾಕಿ ಇಡುವುದಷ್ಟ ಆಗಬಾರದ್ರಿ. ನೀರ ನಿಂತ್ರ ಕೆಡ್ತದ, ಹೌದಿಲ್ರಿ? ಒಂದು ದಿವಸ ಅಥವಾ 2 ದಿವಸ 3-4 ದಿವಸ ನೀರ ಒಂದೇ ತೆವದಲ್ಲಿ ನೀವು ಹರಿವ್ಯಾಗ ಅಥವಾ ಎಲ್ಲರಾಗರ ಇಟ್ರಿ ಅಂದ್ರೆ ನೀರು ಮಲಿತದ, ನೀರ ನಾರ ಹತ್ತದ, ಅಥವಾ ಸಣ್ಣನು ಹುಳ ತಂತಾನ ಅದ್ರಾಗ ಆಗಾಕತ್ತಾವ. ದಿವಸ ನೀರು ಚೇಂಜ್ ಮಾಡ್ತೀರಿಲ್ಲ? ನಳ ಬಂದು ಅಂದ್ರೆ ತೊಳಿ ಖಾಲಿ ಮಾಡು, ಕುಡಿಬೇಡ್ರಿ ಅವಕ್ಕ. ಯಾಕ ನಿನ್ನೆವು ಅದಾವ, ಕೆಡ್ತದ ನೀರ. ನೋಡ್ರಿ ಹೆಂಗದ, ನೀರ ನಿತ್ರ ಕೆಡ್ತದ. ಅದರಂಗನ ದುಡ್ಡು ಕೂಡ, ನೀವು ಗಳಿಸಿದ ಆಸ್ತಿನೂ ಕೂಡ ಅದು ಒಂದೇ ತೆವದಲ್ಲಿ ಸ್ಟೋರೇಜ್ ಆತಂದ್ರೆ, ಆ ದುಡ್ಡು ಒಂದೇ ತೆವದಲ್ಲಿ ನಿಂತು ಅಂತಂದ್ರೆ ಆ ದುಡ್ಡು ಕೆಡ್ತದ. ಅಷ್ಟೇ ಅಲ್ಲ, ಅದನ್ನು ಯಾವ ಮಾಡ್ಯಾನಲ್ಲ ದುಡ್ಡು ಅವನು ಕೆಡಿಸ್ತದ. ದುಡ್ಡ ಹರಿತಿರ್ಬೇಕು, ದುಡ್ಡ ಇನ್ನೊಬ್ಬರಿಗೆ ದಾನ ರೂಪದಿಂದ ಕೊಡಬೇಕು. ಅಂದಾಗ ನಾವು ಗಳಿಸಿದ ದುಡ್ಡು ಏನಾಗ್ತದ ಅಂತಂದ್ರೆ ಒರಿಜಿನಲ್ ಆಗ್ತದ. ಆ ರೀತಿಯೊಳಗೆ ನಾವು ಇವತ್ತಿನ ದಿನಮಾನದೊಳಗೆ ಬಹಳಷ್ಟು ದುಡ್ಡು ಗಳಿಸ್ಬೇಕಂತೀವಲ್ಲ, ಗಳಿಸಬಾರ್ದಂತ ಅರ್ಥ ಅಲ್ಲ. ಆದರೆ ನಾವು ಎಂಥದ್ದನ್ನು ಗಳಿಸಬೇಕು ಅಂತಂದ್ರೆ ನೀವೆಲ್ಲ ಲಕ್ಷ್ಯ ಕೊಡ್ರಿ. ನಮ್ಮ ಜೊತೆಗೆ ಯಾವುದು ಬರ್ತದಲ್ಲ ಅದನ್ನು ಗಳಿಸ್ಬೇಕು ತಾಯಂದಿರ. ನಮ್ಮ ಜೊತೆಗೆ ಬರಬೇಕದು, ಅಂಥದ್ದನ್ನು ಗಳಿಸಬೇಕು. ನೀವೆಲ್ಲ ಎಂಥದ್ದು ಗಳಿಸಾಕತ್ತೀರಿ ಅಂದ್ರೆ ಬಿಟ್ಟು ಹೋಗುವುದನ್ನು ಗಳಿಸಾಕತ್ತೀರಿ. ಹೋಗುವಾಗ ಒಯ್ಯಕ್ಕೆ ಬರಲಾರ್ದನ್ನ ಗಳಿಸಾಕತ್ತೀರಿ. ನೀವು ನಿಮ್ಮ ಜೊತೆಗೆ ಬರುವುದು ಗಳಿಸ್ರಿ. ಆ ನೀವು ಗಳಿಸಿದ ದುಡ್ಡ ನಿಮ್ಮನ್ನು ರಕ್ಷಣೆ ಮಾಡಬೇಕು. ನೋಡೋದು ನಿಮ್ಮನ್ನು ರಕ್ಷಣೆ ಮಾಡಬೇಕದು. ಯಾವಾಗ ನೀವು ಹೋಗುವಾಗ, ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅದು ರಕ್ಷಣೆ ಮಾಡ್ತೈತೇನ್ರಿ ನಿಮ್ಮನ್ನು? ನಿಮ್ಮ ಆಸ್ತಿ, ನಿಮ್ಮ ರೊಕ್ಕ, ನಿಮ್ಮ ಸಂಬಂಧಿಕರು ಯಾರೂ ರಕ್ಷಣೆ ಮಾಡಂಗಿಲ್ಲ. ಅವ್ರು ಯಾರು? ಮತ್ತು ನಿಮ್ಮನ್ನು ರಕ್ಷಣೆ ಮಾಡುವುದು ಯಾವುದು ಅಂತಂದ್ರೆ ನೀವು ಮಾಡಿದ ಧರ್ಮ, ನೀವು ಗಳಿಸಿದ ಧರ್ಮ, ನೀವು ಗಳಿಸಿದ ಆಧ್ಯಾತ್ಮಿಕ ಸಂಪತ್ತು, ನೀವು ಗಳಿಸಿದ ಜ್ಞಾನ ಸಂಪತ್ತು ನಿಮ್ಮನ್ನು ಮರಣದಿಂದ ಪಾರು ಮಾಡ್ತದ. ಇಲ್ಲ ಅಂತಂದ್ರೆ ಇವು ನಾವು ಗಳಿಸಿದ ದುಡ್ಡು ಪಾರು ಮಾಡಂಗಿಲ್ಲ. ಅದಕ್ಕೆ ಸಂತರದು ಹಾಡ್ತಾರೆ ನೋಡ್ರಿ, ಏನಂತಂದ್ರೆ ಧನವ ಗಳಿಸಬೇಕು ಎಂಥದ್ದು ನರ ಜನರಿಗೆ ಕಾಣಿಸದಂಥದ್ದು. ನೀವು ಗಳಿಸೋ ದುಡ್ಡು ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಕಾಣಿಸ್ಬಾರ್ದದು, ಅಂಥ ದುಡ್ಡು ಗಳಿಸ್ಬೇಕು ತಾಯಂದಿರ.